ध्यानमूलो गुरुर्मूर्ति पूजमूलो गुरुर्पादं मंत्रमूलो गुरुर्वाक्यं मुक्तिमूलो गुरुकृपः जगदादि जगद्गुरु अद्वैत सार्वभौम सद्गुरु सिद्धारूढ़ महास्वामिಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಡು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 10ನೇ ಅಧ್ಯಾಯದ ಮೊದಲನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಅಧ್ಯಾಯದಲ್ಲಿ ಭಗವಂತನಾದ ಶ್ರೀಕೃಷ್ಣನು ಅಜಾನುಬಾಹುಗಳಿಂದ ತೋರುವ ಅರ್ಜುನನ ಕುರಿತು ಇಲ್ಲಿ ವಿಭೂತಿ ಯೋಗದ ಉಪದೇಶವನ್ನು ಮಾಡುತ್ತಾರೆ. ಅದಕ್ಕಾಗಿ ಮೊದಲನೆಯ ಶ್ಲೋಕದಲ್ಲಿ ಭಗವಾನ್ ವಾಚ ಅಂದರೆ ಭಗವಂತನಾದ ಶ್ರೀಕೃಷ್ಣ ಹೇಳ್ತಾನ, ಭೂಯ ಏವ ಮಹಾಭಾವೋ ಶೃಣು ಮೇ ಪರಂ ವಚ ಯತೆ ಅಹಂ ಪ್ರೀಯಮಾಣಾಯ ವಕ್ಷಾಂ ಯುತ ಕಾಮ್ಯಯ ಅಂತ ಈ ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿ ಹೇ ಉದ್ದವಾದ ತೋಳುಗಳುಳ್ಳ ಅರ್ಜುನ, ನನ್ನ ಮಾತನ್ನು ಪ್ರಥಮದಿಂದ ಇಲ್ಲಿಯವರೆಗೂ ಏಕಾಗ್ರ ಚಿತ್ತದಿಂದ ನನ್ನ ಮಾತುಗಳನ್ನು, ವಚನ ಅಂದರೆ ಮಾತುಗಳನ್ನು ಕೇಳಿ ಮತ್ತೆ ಪುನಃ ಕೇಳಿ, 2 ಸಲ ಕೇಳಂದರೆ ಮೊದಲನೇದು ಶ್ರವಣವನ್ನು ಮಾಡಿ, 2ನೇದು ಮನನವನ್ನು ಮಾಡಿ ಸಂತೋಷವನ್ನು ಪಡುತ್ತಿರುವೆ. ನಿನಗೆ ಎಷ್ಟು ಸಂತೋಷ ಆಗ್ತದ ಅನ್ನೋದು ನನಗೆ ಗೊತ್ತದ. ಅದಕ್ಕಾಗಿ ಇನ್ನೂ ಹೆಚ್ಚಿನ ಸಂತೋಷ ಆನಂದವನ್ನು ಉಂಟು ಮಾಡುವ ಉದ್ದೇಶದಿಂದ ಮತ್ತೆ ಶ್ರೇಷ್ಠವಾದ ವಾಕ್ಯವನ್ನು ಹೇಳುತ್ತೇನೆ.
ನೀನು ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳು. ಯಾವುದೇ ವ್ಯಕ್ತಿ ಯಾವುದೇ ಮಾತನ್ನು ನಾವು ಆಡುವಾಗ, ಪ್ರಪಂಚದ ಮಾತಿರಲಿ ಪಾರಮಾರ್ಥದ ಮಾತಿರಲಿ, ಕೇಳಿ ಕೇಳಿ ಅವರಿಗೆ ಆನಂದ ಆಗ್ತದಂದ್ರೆ ಅನ್ನ ನೀರನ್ನು ಮರೆತು ಇನ್ನೂ ಮಾತಾಡುವಂಥ ಅಪೇಕ್ಷೆ ಆಗ್ತದೆ. ಯಾಕಂದರೆ ಆ ಮಾತುಗಳನ್ನು ಕೇಳಿ ಅವರಿಗೆ ಸಂತೋಷ ಆಗ್ತದಂದರೆ ಆ ಸಂತೋಷ ಭರದಲ್ಲಿ ಹೇಳೋರಿಗೆ ಇನ್ನೂ 4 ಮಾತು ಹೇಳಬೇಕು ಅಂತ ಅನಿಸ್ತದ, ಸಾಕಾಗೋದಿಲ್ಲ. ವೈದ್ಯನಿಗೆ ಅಷ್ಟೇ, ರೋಗಿ ಔಷಧ ಉಪಚಾರವನ್ನು ಮಾಡುವಾಗ 2 ದಿನ 3 ದಿನ ಆದಮೇಲೆ ಬಹಳ ಆರಾಮಾಯ್ತು, ಇನ್ನೂ ಆರಾಮಾಯಿತು ಅಂತ ಅದು ಸಂತೋಷ ವ್ಯಕ್ತಪಡಿಸಿದಾಗ ವೈದ್ಯ ಹೇಳ್ತಾನೆ, ಪೂರ್ಣ ರೋಗ ನಿವೃತ್ತಿ ಆಗುವವರೆಗೂ ನಾನು ನಿನಗೆ ಚಿಕಿತ್ಸೆಯನ್ನು ಕೊಡುತ್ತೇನೆ, ಮತ್ತೆ ಎಂದೂ ಆ ರೋಗ ನಿನಗೆ ಬರಬಾರದು, ಆ ರೀತಿ ನಾನು ಮಾಡಿ ನಿನ್ನನ್ನು ಕಳಿಸುತ್ತೇನೆ ಅಂತ ಒಬ್ಬ ವೈದ್ಯ ಒಬ್ಬ ರೋಗಿ ಹೇಳ್ತಾನೆ. ಅದೇ ಪ್ರಕಾರವಾಗಿ ಸದ್ಗುರುಗಳ ಮಾತನ್ನು ಯಾರು ಕೇಳಿ ಕೇಳಿ ಆನಂದ ಪಡ್ತಾರ, ಇನ್ನೂ ಕೇಳಬೇಕು ಅಂತ ಇಚ್ಛೆ ಇರ್ತದೆ, ಅಂಥವರಿಗೆ ಗುರುಗಳು ಇನ್ನೂ ಏನಾದರೂ ಇದ್ದರೆ ಅದನ್ನು ಕೂಡ ಹೇಳಬೇಕು ಅಂತ ಅವರಿಗೆ ಅಪೇಕ್ಷೆ ಉಂಟಾಗ್ತದೆ, ಕರುಣೆ ಉಂಟಾಗ್ತದೆ. ಕರುಣೆ ಬರಬೇಕಾದ್ರೆ ಸುಮ್ಮನೆ ಬರೋಂಗಿಲ್ಲ, ಕೇಳುವವರ ಮೇಲೆ ಅವಲಂಬನವಾಗಿದೆ. ನಾವು ಹೆಂಗೆ ಕೇಳ್ತೀವಿ ಹಂಗ ಆ ಉಪದೇಶದ ವಾಕ್ಯಗಳು ಬರ್ತವ. ಅದೇ ಪ್ರಕಾರವಾಗಿ ಇಲ್ಲಿ ನಾನು ನಿನಗೆ ಯೋಹೂತಿಯ ವರ್ಣನೆಯನ್ನು ಹೇಳುತ್ತೇನೆ. ಭೂವೇ ಏವ ಮಹಾಭಾವು ಶೃಣುಮೇ ಪರಂ ವಚ. ಅಂದರೆ ಅರ್ಜುನ, ಪರಮ ಶ್ರೇಷ್ಠವಾದ ವಚನಗಳನ್ನು ನಾನು ನಿನಗೆ ಪುನಃ ಹೇಳುತ್ತೇನೆ. ಇಲ್ಲಿವರೆಗೂ ಹೇಳುವ ವಚನಗಳೇ, ಈಗ ಹೇಳುವುದು ಪರಮ ವಚನಗಳು. ಹಾಗಾಗಿ ಉತ್ತಮ ಗುರುವಿನ ಲಕ್ಷಣವನ್ನು ಹೇಳ್ತಾನೆ. ಇಲ್ಲೇನು ಹೇಳ್ತಾನೆ, ಹೆಚ್ಚಿಂದು ಹೇಳ್ಬೇಕಲ್ಲ. ಪರಮ ಅಂದ್ರೆ ಇದು ಶ್ರೇಷ್ಠ. ಇದು ಯಾವಾಗ ಗೊತ್ತಾಯ್ತಂದ್ರೆ ಆವಾಗ ಮುಮುಕ್ಷುಗೆ ಇದನ್ನು ಸಾಧನೆ ಮಾಡಬೇಕು, ಬಿಡಬೇಕು. ನಾನು ಹೊರಟಂಥ ಮಾರ್ಗ ಹೂವಿನ ಮಾರ್ಗ, ಅದು ಮುಳ್ಳಿನ ಮಾರ್ಗ, ಅದು ಮೋಕ್ಷದ ಮಾರ್ಗ, ಅದು ಭೋಗದ ಮಾರ್ಗ, ಅದು ಲೋಕಾಂತರ ಮಾರ್ಗ, ಅದು ಅನ್ನುವುದು ತಿಳಿಬೇಕಾಗಿದ್ದರೆ ಉತ್ತಮವಾದ ಉಪದೇಶದ ವಾಕ್ಯಗಳನ್ನು ಕೇಳಬೇಕು. ನಮ್ಮ ಜಗತ್ತು ಯಾಕೆ ಇಷ್ಟ ದ್ವಂದ್ವದಾಗ ಬಿದ್ದಂದರೆ, ನಾವು ಈಗ ಗುರುಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲೇ ಬಹಳ ಜನ ಮುಮುಕ್ಷುಗಳು ದಾರಿ ತಪ್ಪಿದ್ದಲ್ಲೇ. ಗುರುಗಳು ಬೇಕು, ಇಲ್ಲಂತಲ್ಲ. ಆದರೆ ಮೋಕ್ಷದ ಮಾರ್ಗವನ್ನು ಬೋಧಿಸುವ ಗುರುವಿನ ಲಕ್ಷಣವನ್ನು ತಿಳಿದು ಗುರುಗಳನ್ನು ಆಯ್ಕೆ ಮಾಡ್ಕೋಬೇಕು. ಯಾಕಂದರೆ ಇದು ಹುಡುಗಾಟಿಯ ಮಾರ್ಗ ಅಲ್ಲ. ಈ ಕಡೆ ತಗೊಂಡೆ ಈ ಕಡೆ ಬುಟ್ಟೆ ಅನ್ನೋದು ವ್ಯಭಿಚಾರದ ಮಾರ್ಗ ಅಲ್ಲ, ಸದಾಚಾರದ ಮಾರ್ಗ ಇದು. ಹಾಗಾಗಿ ಮಾಡಿಕೊಳ್ಳುವಾಗನೇ ನೋಡಿ ಮಾಡಿಕೊಳ್ಳಬೇಕಾಗಿತ್ತಂದರೆ ಅವನು ಈಗ ಹೊರಟನ ಅವ್ರ ಲಕ್ಷಣ ಹೆಂಗೆ ತಿಳಿಬೇಕು ಅವ್ರಿಗೆ? ಅದಕ್ಕೆ ಹೇಳಿದ್ರು, ಮೊದಲು ವಚನ ಆಮೇಲೆ ಉಪದೇಶ ಇಟ್ಟಲ್ಲಿ. ಯಜುಗುಣರ ವಾಕ್ಯದಲ್ಲಿ ಗಮ್ಮತ್ತದ. ಶ್ರೀಗುರು ವಚನ ಆಮೇಲೆ ಉಪದೇಶ ಅಂದ್ರಿಲ್ಲ.
ಮೊದಲು ಉಪದೇಶ ಆದಮೇಲೆ ಆಮೇಲೆ ವಚನ ಕೇಳ್ತೀವಿ, ಗದ್ದಲ ಬೀಳ್ತೀವಿ. ಇಷ್ಟೆಲ್ಲ ರಾಮಾಯಣ ಅದ್ರಾಗ. ಮೊದಲು ವಚನವನ್ನು ಆಲಿಸು, ಕೇಳಿದ ಮೇಲೆ ಅದ್ರಾಗ ಲಕ್ಷಣ ಗೊತ್ತಾಗ್ತವ. ಇವನು ಉತ್ತಮನೋ ಮಧ್ಯಮನೋ ಕನಿಷ್ಠನೋ ಅಂತ ಗೊತ್ತಾಗ್ತದ. ಆಮೇಲೆ ನಿನಗೆ ಯಾವುದು ಬೇಕು ಆ ಗುರುಗಳನ್ನು ಆಯ್ಕೆ ಮಾಡಿಕೋ ಅಂತ ಉಪದೇಶ ಅಂದರು. ಈ ರೀತಿ ಬಹಳ ಜನ ಅಂದರೆ ಹೆಚ್ಚಿನ ಲಾಭ ಅಂದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಪೂಜಾರಿಗೆ ಆಗ್ಯದಂತ ನಾ ಅಂತೀನಿ. ಕಾರಣ ಗುರುಗಳು ಉಪದೇಶ ತಗೋಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಗುರುಗಳು ಮೊದಲು ಶಾಸ್ತ್ರ ಕೇಳು ಆಮೇಲೆ ಉಪದೇಶ ಅಂತ ಹೇಳಿರಿಲ್ಲ ನಿನಗೆ. ಕನಿಷ್ಠ 2 ರಿಂದ 3 ವರ್ಷ ಬರೀ ಕೇಳಿದ್ರೆ ಮಾಡ್ಯಾನ. 3 ವರ್ಷ ಕೇಳಿದ ಮೇಲೆ ಆಮೇಲೆ ನನ್ನ ಕೂಡ ಬಹಳ ಡಿಸ್ಕಸ್ ಮಾಡ್ಯಾರ. ಕೆಲವು ಹೇಳಿನಿ, ಕೆಲವು ಹೇಳಿಲ್ಲ. ಆವಾಗ ಆಯ್ತು ತಮ್ಮ ಅಂತೇಳಿ ಉಪದೇಶಕ್ಕೆ ತಯಾರಾದ. ಲಾಭ ಆಯ್ತಿಲ್ಲ ನಿನಗೆ. ಇವತ್ತು ಬೇರೆ ಯಾವ ವ್ಯಕ್ತಿ ಕೂಡ ಉಪನಿಷತ್ತುಗಳನ್ನು ವೇದಗಳನ್ನು ಪ್ರಮಾಣ ಇಟ್ಟುಕೊಂಡು ನೋಡಿ ಹೇಳಿದ್ರು ಕೂಡ ಚಲನ ಆಗಲ್ಲ ಅಂತ ಅಚಲ ಶ್ರದ್ಧಾ ಭಕ್ತಿ ಯಾಕೆ ಬಂತಂದ್ರೆ ಮೊದಲು ವಚನ ಕೇಳಿದ ಮೇಲೆ ಗಂಡನ ಮಾಡ್ಕೊಂಡಿದ್ದಿ. ಕೇಳಿದ ಮೇಲೆ ಮಾಡಿಕೊಂಡವ್ರಿಗೆ ಸಂಸಾರ ಹಾಳಾಗೋದಿಲ್ಲ. ಹಾಗೆ ಇಲ್ಲಿ ಉತ್ತಮ ಗುರುವಿನ ಲಕ್ಷಣ ಮತ್ತೆ ಬಿಡೋದಿಲ್ಲ ತಮ್ಮ, ಉತ್ತಮ ಶಿಷ್ಯನ ಲಕ್ಷಣ. ಆಮೇಲೆ ಉತ್ತಮ ಬೋಧೆಯ ಸ್ವಭಾವ ಇವು ಪ್ರತಿಪಾದಿಸಲ್ಪಟ್ಟಿವೆ ಈ ವಿಭೂತಿ ಯೋಗದಲ್ಲಿ. ನಾವು ಹಣೆಗಚ್ಚ ಯೋಗದಲ್ಲಿ 3 ಹೆಂಗವ, 3 ಬೆರಡಾವಲ್ಲ. ಇಲ್ಲಿ ಉತ್ತಮ ಬೋಧೆ ಇರಬೇಕು, ಉತ್ತಮ ಶಿಷ್ಯನ ಲಕ್ಷಣ ಇರಬೇಕು, ಉತ್ತಮ ಗುರುವಿನ ಲಕ್ಷಣ ಇರಬೇಕು. ಆವಾಗ ಏನದ ಆ ಭಸ್ಮ ಧಾರಣ ಆಗ್ತದೆ. ಎಲ್ಲಿ? ಅಂತರಂಗದಲ್ಲಿ. ಅದಕ್ಕೆ ಚಿದ್ಭಸ್ಮ, ಅದು ಚಿದ್ಭಸ್ಮ. ಹಾಗಾಗಿ ಇಂಥ ಉತ್ತಮ ಗುರು ಆದವನು ಅಂದ್ರೆ ಇಲ್ಲಿ ಕೂಡ ಹೇಳ್ಯಾರ. ಕನಿಷ್ಠ ಗುರುಗಳು 6 ಅಂತ ವೇದಗಳಲ್ಲಿ ಹೇಳ್ಯಾರ ಅಂತ ಅರ್ಥ ಆಯ್ತು. ಉತ್ತಮ ಗುರುಗಳು ಆದವನು ಶಿಷ್ಯನ ಹಿತವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಗುರುಗಳು ತಮ್ಮ ಹಿತವನ್ನ ತಮಗಾಗಿ ತಮ್ಮ ಸುಖಕ್ಕಾಗಿ ಗುರಿಯನ್ನು ಇಟ್ಟುಕೊಳ್ಳದೆ ಶಿಷ್ಯನ ಹಿತಕ್ಕಾಗಿ, ಶಿಷ್ಯನಿಗೆ ಆನಂದಕ್ಕಾಗಿ, ಶಿಷ್ಯನ ಕಲ್ಯಾಣಕ್ಕಾಗಿ, ಶಿಷ್ಯರ ಉದ್ಧಾರಕ್ಕಾಗಿ ಬೇಸರ ಪಡದೆ ಮತ್ತೆ ಮತ್ತೆ ಬೋಧಿಸುತ್ತಾರೆ. ಮೊದಲೇ ಲಕ್ಷಣ ನೋಡೋರು. ಅವರು ಯಾತಕ್ಕಾಗಿ ಹೇಳ್ತಾರ ಅಂದ್ರೆ ಅವರ ಹಿತಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ ಅಲ್ಲ. ಮತ್ತೆ ಬೋಧ ಮಾಡುವುದು ಹೇಗೆ ಅಂದ್ರೆ ಮತ್ತೆ ಮತ್ತೆ ಬೋಧಿಸುತ್ತಾರೆ ಅಂದ್ರೆ ಬೋಧ ಮಾಡ ಕಾರ್ಯನೇ ವಿನಃ ಮತ್ತೊಂದು ಕಾರ್ಯದ ಮುಖ್ಯ ಇಲ್ಲ. ಗುರುಗಳ ಮುಖ್ಯವಾದ ಗುರಿ ಏನಂದ್ರೆ ಉಪದೇಶ ಮಾಡೋದು, ಬೋಧ ಮಾಡೋದು. ಹಾಗಾಗಿ ಆ ಸಮಯದಲ್ಲಿ ಬೇಸರ ಮಾಡಿಕೊಳ್ಳದೆ ಅಂತಿಟ್ರು ನೋಡ್ರಿ. ಮೊದಲು ಹೇಳೋದೇ ಇಲ್ಲ, ಉಪದೇಶ ಮಾಡೋದು ಕಡೆಗೆ ಆಗೋದು, ಅದು ಬಹಳ ಈ ಜಗತ್ತಿನಲ್ಲಿ. ಉಪದೇಶ ಮಾಡೋರಿದ್ರು ಕೂಡ ನಮ್ಮ ಸದ್ಗುರು ಬಸವಾನಂದರು, ಶಿವಪುತ್ರ ಮಹಾಸ್ವಾಮಿಗಳು, ಇನ್ನು ಹಲವು ಮಹಾತ್ಮರು ತಾವು ಯಾವಾಗ ಗುರುಗಳಾದವರು ನಂತರ ಪ್ರಾಣ ಹೋಗುವ ಪರ್ಯಂತರವಾಗಿ ಶಾಸ್ತ್ರಗಳನ್ನೇ ಬೋಧ ಮಾಡ್ತಾ ಬಂದ್ರು ವಿನ ಇನ್ನೊಂದು ಕಾರ್ಯವನ್ನು ಅವರು ಮಾಡಲಿಲ್ಲ. ಮತ್ತೆ ಮಾಡಿದ್ರು ಕೂಡ ಎಂದನೇ ಬೇಸರ ಪಟ್ಟರೇನು?
ಅವ್ರಿಗೆ ತಮಗೇನಾದರೂ ಕೂಡ ಈ ಭೋಗದಲ್ಲಿ ಬೇಸರ ಇರಂಗಿಲ್ಲ. ಅವರು ಭೋಗದಲ್ಲಿ ಬೇಸರ ಪಡಬಹುದು, ಆಪಸ್ಸೆ ಬೇರೆ, ಸಂಸಾರದಲ್ಲಿ ಬೇಸರ ಆಗಬಹುದು, ಆದರೆ ಭೋಗದಲ್ಲಿ ಬೇಸರ ಆಗೋದಿಲ್ಲ, ಅವರಿಗೆ ಆನಂದ ಹೆಚ್ಚಾಗ್ತದೆ. ಆ ಕಾರಣದಿಂದ ಬೇಸರ ಮಾಡಿಕೊಂಡರೆ, ಒಂದ್ಸಲ ಬೇಸರ ಮಾಡಿಕೊಂಡ್ರೆ ಇಲ್ಲಿ ಹೇಳ್ತಾನ ಅವನು ಉತ್ತಮವಾದ ಗುರುವಲ್ಲ ನೋಡಂದ್ರು. ಆತ ಗುರು ಹೌದು, ಉತ್ತಮವಾದ ಗುರುವಲ್ಲ. ಅವನ ಅಂತಃಕರಣದಲ್ಲಿ ಏನಾದ ಅಂದ್ರೆ ಇನ್ನು ಬೇಸರ ಅದಲ್ಲ. ಆತಗೆ ಬೇಸರ ಆದಂದ್ರೆ ನಿನಗೆ ಹೆಂಗೆ ಆಸರ ಸಿಗ್ತದೆ? ನಿನಗೆ ಆಸರ ಆಗ್ಬೇಕಾದ್ರೆ ಬೇಸರ ಇಲ್ದವ್ರು ಸಂಘ ಮಾಡಬೇಕು. ಮತ್ತೆ ಮನಸ್ತಾಪಗಳು ಅವರಲ್ಲಿ ಇರಂಗಿಲ್ಲ ನೋಡ್ರಿ. ಅವರಿಗೆ ಎಷ್ಟೇ ಜನ ತಾಪವನ್ನು ಕೊಟ್ಟರು ಕೂಡ ಅವರಲ್ಲಿ ಮನಸ್ಸಿನ ತಾಪಗಳೇ ಇರಂಗಿಲ್ಲ ಅಂತ. ಇದು ಈತ ಏನು ಮಾಡ್ತಾನಂದ್ರೆ ಶಿಷ್ಯನ ಮನೋಭಾವವನ್ನು ಮೊದಲೇ ತಿಳಿದುಕೊಂಡು ಸಂಶಯ ನಿವಾರಣೆ ಮಾಡುವುದೇ ಅವನ ಮುಖ್ಯವಾದ ಕೆಲಸ. ಅದಕ್ಕೆ ಬಸವಾನಂದರು ಇದಕ್ಕೆ ಎಲ್ಲ ಯೋಗ್ಯವಾದ ಮೂರ್ತಿಗಳು, ಎಲ್ಲ ಲಕ್ಷಣದಿಂದ ಕೂಡಿದಂಥ ಒಬ್ಬ ಉತ್ತಮವಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಅಂತ ಕೈ ಎತ್ತಿ ಹೇಳ್ಬೋದು. ಬೇರೆಯವರು ಇಲ್ಲ ಅಂತ ನಾವು ಹೇಳಂಗಿಲ್ಲ. ಬಹಳ ಮಂದಿ ಯಾರ ನಾವು ಪ್ರತ್ಯಕ್ಷ ಕಣ್ಣಾರ ನೋಡಿದ್ದು, ಕಣ್ಣಾರ ನೋಡಿ ಅವರಿಂದ ಉದ್ಧಾರ ಆದವರು ನಾವು ಆ ಮಾತನ್ನು ಹೇಳಬೇಕು. ಅವರು ಪ್ರಥಮದಲ್ಲೇ ಕೇಳ್ತಿದ್ರು, ಗುರುವಿನ ಸ್ವಭಾವವನ್ನು ಅರಿತುಕೊಂಡಂತ ಬರೆದಾರ. ಅದಕ್ಕೆ ಅವ್ರು ಹೇಳೋ ಮಾತಿತ್ತು, ತಮ್ಮ ಉಪದೇಶ ತಗೊಂತೀವಂತ ಶಿಷ್ಯ ಬಂದರೆ ಎದಕ್ಕಾಗಿ ಉಪದೇಶ ತಗೊಂತೆ ಅಂತ ಗುರು ಕೇಳಬೇಕಂತಿದ್ರು. ಕೇಳ್ಯಾರ ಅವರು? ಕೇಳಲಿಲ್ಲ. ಮೊದಲು ನೀನು ಉಪದೇಶ ಯಾಕೆ ತಗೊಂತಿದ್ದಿ, ಏನು ಕಾರಣ, ಏನಾಗದ ನಿನಗ ಅಂತ ಕೇಳಬೇಕು. ಕೇಳಿದ ಮೇಲೆ ಅವನ ಸ್ವಭಾವವನ್ನು ಅರಿತು ಅವನ ಸರ್ವ ಸಂಶಯವನ್ನು ನಿವೃತ್ತಿ ಮಾಡುವಂಗೆ ಉಪದೇಶ ಮಾಡುವುದೇ ಅವನ ಕೆಲಸ. ಉತ್ತಮ ಗುರುವಿನ ಲಕ್ಷಣವನ್ನು ಸೂಚಿಸುತ್ತಾ ಭೂಯ ಏವ ಎಂದು ಪ್ರಾರಂಭವನ್ನು ಮಾಡಿದರು. ಮತ್ತೆ ಭೂಯ ಏವ ಅಂದರೆ ಉತ್ತಮ ಶಿಷ್ಯನ ಲಕ್ಷಣ ಬೇಕಲ್ಲ. ಉತ್ತಮ ಗುರುವಿಂದ ಹೇಳಿದ್ರು, ಶಿಷ್ಯರೆಲ್ಲರೂ ನಾವು ಶಾಸ್ತ್ರ ಕೇಳೋಪ ಗುರು ಹಿಂಗಿರ್ಬೇಕು, ಇವಿ ಇಲ್ಲ ಇವ ಅಂತ ಶಿಷ್ಯರು ಡಂಗರು ಹುಡುಕಂತಿರ್ತೀವಿ. ಈಗ ನಿಂದೆ ಹೇಳ್ತಪ್ಪ ಕೇಳು, ನಿನ್ನಲ್ಲಿ ಏನವ ನೋಡ್ಕೊಂತಾರ. ಒಬ್ಬ ಶ್ರೀಮಂತ ಮನೆ ಹೆಣ್ಣನ್ನು ನಾನು ಮನೆಗೆ ತಂದಕ್ಕೆ ಹೋದ್ರೆ ನಾನು ಶ್ರೀಮಂತ ಎಷ್ಟೀನಿ ಅಂತ ನೋಡ್ಕೋಬೇಕು. ಹೊಂದಾಣಿಕೆ ಆಗ್ತಾವ. ಅದರಂತೆ ಪ್ರಿಯಣಾಯ ಅಂದರೆ ಸಂತೋಷ ಪಡುತ್ತಿರುವ ಎಂಬ ಪದದಿಂದ ಉತ್ತಮವಾದ ಶಿಷ್ಯನು ಶ್ರೀಗುರು ಮುಖದಿಂದ ಹೊರಡುವ ವಾಕ್ಯಗಳನ್ನು ಶ್ರವಣ ಮಾಡಿ ಮಹಾದಾನಂದವನ್ನು ಅನುಭವಿಸುತ್ತಾನೆ. ಸದಾ ಗುರುದೇವನ ವಚನಾಮೃತವನ್ನು ಕುಡಿಯಬೇಕೆಂದು ಬಯಸುತ್ತಿರುತ್ತಾನೆ. ಯಾರು? ಉತ್ತಮವಾದ ಶಿಷ್ಯ. ಭೃಂಗ ಹೇಗೆ ಮಕರಂದವನ್ನು ಸವಿಬೇಕು ಅನ್ನೋದು ಒಂದೇ ಆದವಿನ ಮತ್ತೊಂದಿಲ್ಲ ನೋಡೋದಕ್ಕೆ. ಅದಕ್ಕೆ ಉತ್ತಮವಾದ ಶಿಷ್ಯನಿಗೆ ಪ್ರಿಯವಾದ, ತನಗೆ ದುಃಖವನ್ನು ನಿವೃತ್ತಿ ಮಾಡಿ ಆನಂದವನ್ನು ಉಂಟು ಮಾಡುವಂಥ ವಾಕ್ಯಗಳು ಸಿಕ್ಕಾಗ ಮೇಲಿಂದ ಮೇಲೆ ಮತ್ತೆ ಮತ್ತೆ ಆ ವಾಕ್ಯಗಳನ್ನು ಕೇಳಬೇಕೇ ಅಂತ ಅಪೇಕ್ಷೆ ಪಡ್ತಾನೆ. ಇವನು ಉತ್ತಮವಾದ ಶಿಷ್ಯ.
ಸದಾ ಗುರುದೇವನ ವಚನಾಮೃತವನ್ನು ಕುಡಿಬೇಕಂತ ನಾವು. ಯಾಕೆ ಅಮೃತಗಳಲ್ಲಿ ಬಹಳ ಅವಲ್ಲ. ಆ ಹಾಲಿನಲ್ಲಿ ಅಮೃತ ಅಂತರ, ಸೂರ್ಯ ಚಂದ್ರನ ಕಿರಣದಲ್ಲಿ ಅಮೃತ ಅಂತರ, ಸ್ತ್ರೀಯ ಅಧರಾಮೃತದಲ್ಲಿ ಅಮೃತ ಅಂತರ, ಸ್ವರ್ಗಲೋಕದಲ್ಲಿ ಅಮೃತ ಅಂತರ. ಆದರೆ ನಿಜವಾದ ಶ್ರೀಗುರು ವಚನೋಪದೇಶ, ಶ್ರೀಗುರು ವಚನದಿಂದ ಅಧಿಕ ಸುಧೆ ಉಂಟೆ. ಆ ಅಮೃತ ಎಲ್ಲದಂದರೆ ಸಾಯುವವನನ್ನು ಸಾಯದಂತೆ ಮಾಡಿ ಕುಡಿಸುವಂಥ ಅಮೃತ ಗುರುವಿನ ವಚನದಲ್ಲಾದ ವಿನಃ ಮತ್ತಾವ ಔಷಧದಲ್ಲಿಲ್ಲ, ಯಾವ ಲೋಕದಲ್ಲಿಲ್ಲ, ಯಾವ ವಸ್ತುಗಳಿಲ್ಲ. ಹಾಗಾಗಿ ಅದನ್ನು ಬಯಸಿ ಈಗಿನ ಕಾಲದಲ್ಲಿ, ಆಗಿನ ಕಾಲ ಈಗಿನ ಕಾಲ, ಆಗನೂ ಉಂಟು ಈಗನೂ ಉಂಟು. ಆದರೆ ಮೊದಲ ಕಾಲದಲ್ಲಿ ಗುರುವಚನ ಏನದ ಅಮೃತ ಸಮಾನ ಅಂತ ತಿಳ್ಕೊಂಡವರು ಹಿಂದೆ ಕಾಲದಲ್ಲಿ ಬಹಳ ಮಂದಿ ಇದ್ರು, ವಿಶ್ವಾಸ ಇತ್ತು. ಅದು ಈಗಿನ ಕಾಲದಲ್ಲಿ ಆದ್ರೆ ಅಷ್ಟು ಜನ ಈಗಿನ ಕಾಲದಲ್ಲಿ ಇಲ್ಲ. ಯಾಕಿಲ್ರಿ? ಹೆಂಗೆ ಹೇಳ್ತೀರಿ? ಕಲಿಯುಗದಲ್ಲಿ 3 ಭಾಗ ಅಧರ್ಮ, 1 ಭಾಗ ಧರ್ಮ ಅಂತೇಳ್ಯಾರ. ಅದರ ಆಧಾರ ಪ್ರಮಾಣದ ಮೇಲೆ ನಾವು ಹೇಳ್ತೀವಿ. ಅಂದರೆ 3 ಜನ ಅವರಾರ, ಎಲ್ಲೋ ಒಬ್ರು ಇವರಾರ ಅಂತ ಅರ್ಥ ಮಾಡಬೇಕು. ಹಾಗಾಗಿ ಶಿಷ್ಯರಂತೆ ಅವನಿಗೆ ಬೋಧೆಯು ಬಾಧೆಯಾಗಿ ಕಂಡು ಬರುವುದಿಲ್ಲ. ಈಗಿನ ಕಾಲದ ಶಿಷ್ಯರಿಗೆ ಬೋಧೆ ಅನ್ನುವುದು ವಿಷಯ ಆಗ್ಯದ. ಆಗಿನ ಕಾಲದ ಶಿಷ್ಯರಿಗೆ ಗುರುವಿನ ಬೋಧೆ ಎನ್ನುವುದು ಅಮೃತ ಸಮಾನವಯ್ಯ. ಈಗಿನ ಕಾಲದ ಗುರು ಬೋಧೆ ಶಿಷ್ಯರಿಗೆ ವಿಷ ಸಮಾನವಯ್ಯ. ಬೇಕಾದ್ರೆ ಕಾಣಿಕೆ ಕೊಡೋದು ಕೊಡ್ತೀವಿ, ಮತ್ತೆ ಏನಾದ್ರು ಒಂದು ಕೆಲಸ ಒಪ್ಸರಿ ಅದನ್ನು ಮಾಡ್ತೀವಿ. ಆದರೆ ನಿಮ್ಮ ಉಪದೇಶ ಕೇಳುವಷ್ಟು ಶಕ್ತಿ, ಸಾಮರ್ಥ್ಯ, ತಾಳ್ಮೆ, ಸಮಯ ನಮಗಿಲ್ಲ ಅಂತಾರ ಅವರು. ಹೀಗೆ ಉತ್ತಮ ಶಿಷ್ಯನು ಯಾಕೆ ಅವನು ಈ ಪದೇ 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 ಕೇಳಬೇಕಂತಂದ್ರೆ, ಆದಷ್ಟು ಬೇಗ ಶೀಘ್ರದಲ್ಲೇ ಈ ದೇಹದಲ್ಲಿ ಮುಕ್ತಿಯನ್ನು ಪಡೆದುಕೊಳ್ಳಬೇಕೆಂಬ ತೀವ್ರ ಇಚ್ಛೆ ಉಳ್ಳವನಾದ್ದರಿಂದ, ಅವನಿಗೇನಾದ ಇಚ್ಛೆ, ಇದೇ ಜನ್ಮದಲ್ಲಿ ಮೋಕ್ಷವನ್ನು ಪಡೆಯಬೇಕು ಅಂತ ಇಚ್ಛೆ ಅದ. ಅದಕ್ಕಾಗಿ ಪದೇ 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 ಅದನ್ನೇ ಕೇಳ್ತಾನವನು. ಹಾಗಾಗಿ ಅವನಲ್ಲಿ ಸರ್ವ ಲಕ್ಷಣಗಳೆಲ್ಲವೂ ತಾವೇ ಬಂದು ಕೂಡಿಕೊಳ್ಳುತ್ತವೆ. ಯಾವಾಗ ಈ ಮುಮುಕ್ಷತ್ವ ಬಂತು, ತೀವ್ರ ಮುಮುಕ್ಷತ್ವ ಬಂತು ಅಂದರೆ, ಹಸ್ತ ದಿಕ್ಕಿನಿಂದ ಹರಿಯುವಂಥ ನೀರು ತಗ್ಗಿನಲ್ಲೇ ತಾವಾಗಿ ಬಂದು ಕೂಡ್ತಾವೋ, ಏನು ಬರಲ್ಲಂತ ಪ್ರಯತ್ನ ಮಾಡ್ತಾವ. ತೀವ್ರ ಮುಮುಕ್ಷತ್ವ ಇದ್ದಲ್ಲಿ ಗುರುವಿನ ಉಪದೇಶವೆಂಬ ಅಮೃತ ಅಲ್ಲಿ ಬಂದು ನಿಲ್ಲಬೇಕಾದ್ರೆ ಅವನಿಗೆ ಆ ಲಕ್ಷಣಗಳಾದ್ರೆ ಸಾಕು, ತೆಗ್ಗಾದ್ರೆ ಸಾಕನಲ್ಲ, ತಾಯ ಬರ್ತಾ. ಮುಮುಕ್ಷ ಲಕ್ಷಣ ಏನಾವ? ವಿವೇಕ, ವೈರಾಗ್ಯ ಅವಲ್ಲ. ಅವು ಬಂದರೆ ಇವೆಲ್ಲ ತಾನಾಗಿ ಬಂದು ಕೂಡುತ್ತವೆ. ಅದಕ್ಕಾಗಿ ಅವನಿಗೆ ಸಂಸಾರವೆಲ್ಲವೂ ಅವನಿಗೆ ಬಾಧಾಕಾರವಾಗಿ ತೋರುತ್ತವೆ. ಸಂಸಾರ ಬಾಧೆ, ಪಾರಮಾರ್ಥ ಸುಖ ಅಂತ ಅನಿಸ್ತವಾಗ. ಇಲ್ಲಿವರೆಗೂ ಏನಾಗಿತ್ತು? ಸಂಸಾರವೇ ಸುಖ ಆಗಿತ್ತು, ಪಾರಮಾರ್ಥವೇ ದುಃಖ ಆಗಿತ್ತು. ಯಾವಾಗ ಈ ಗುಣಗಳ ಪ್ರಾಪ್ತಿಯಿಂದ ಮೋಕ್ಷದ ಇಚ್ಛೆ ಆಯ್ತಿಲ್ಲ, ಆ ಕ್ಷಣದಲ್ಲಿ ಅವನಿಗೆ ಗೊತ್ತಾಗ್ತದ, ಛೇ ಎಂಥ ಕೆಲಸ ಮಾಡಿದೆ ನಾನು. ಸಂಸಾರ ತೋದ ಕಂಬಳಿ ಇದ್ದಂಗ
ಇದು ದುಃಖನೇ ಆದವಿನ ಸುಖ ಇಲ್ಲ ಅಂತ ಅವಾಗ ಗೊತ್ತಾಗ್ತದೆ ನೋಡ್ರಿ. ಗೊತ್ತಾಗಿ ದಾವಾಗ್ನಿಯ ಮಧ್ಯದಲ್ಲಿ ಸಿಕ್ಕಿರುವ ಮೃಗದಂತೆ ಅರಣ್ಯದ ದೊಡ್ಡ ಅರಣ್ಯಕ್ಕೆ ಬೆಂಕಿ ಬಿದ್ದದ. ಅಲ್ಲಿ ಮೃಗ ಅಂದ್ರೆ ಚಿಗುರುಗಳಾದ. ಆ ಸಮಯದಲ್ಲಿ ಅದಕ್ಕೆ ಎಷ್ಟು ತೊಂದರೆ, ದುಃಖ, ಬಾಧೆ ಆಗಿರ್ಬೋದು, ಎಷ್ಟಾಗಿರ್ಬೋದು. ಅದಕ್ಕೆ ಇನ್ನೂ ನಿಜಗುಣರು ಕೈವೆಲ್ಲ ಪದ್ಧತಿಯಲ್ಲಿ ಬರೆದಾರ, ದೈವ ಬಲ ಒಂದಿಲ್ಲರೇ ದೈವ ಬಲಂದಿರೇ. ಅಂತ ಒಂದು ಸಂದರ್ಭ ಕೂಡ ದೈವದ ಗುಣಗಳು ಕೂಡಿದ್ರೆ ಭಗವಂತ ಹೆಂಗ ರಕ್ಷಣೆ ಮಾಡ್ತಾನೆ ಗೊತ್ತಾಗೋದಿಲ್ಲ. ಇಲ್ಲಿ ಅರಣ್ಯಕ್ಕೆ ಬೆಂಕಿ ಬಿದ್ದದ. 4 ದಿಕ್ಕಿನಿಂದ ಒಂದೇ ಸಲ ಬರೋದಲ್ಲ. ಬೆಂಕಿ ಬಿದ್ದರೆ ಅಲ್ಲಿಷ್ಟು ಹಿಂಗೆ ಬಂದು ಸುತ್ತುವರಿತದ. ಆದರೆ ಅಲ್ಲಿ ಆ ಜಿಂಕೆ ಪಾರಾಗಲಿಕ್ಕೆ ಇನ್ನೊಂದು ಮಾರ್ಗ ಅದ. ಈ ಕಡೆ ಬೆಂಕಿ ಹತ್ತಿತ್ತಂದ್ರೆ ಈ ಕಡೆಯಿಂದ ಹೋಗೋದು. ಆದ್ರೆ ಅಲ್ಲಿ ನಿಜಗುಣರು ದೈವ ಬಲ ಹೊಂದಿರಿ ಎನ್ನುವಲ್ಲಿ ಯಾವ ಅಂದ್ರೆ ದಟ್ಟ ಅರಣ್ಯದಲ್ಲಿ ನಡುಗಡಲುಳು ಅಂತ ಬರ್ದಾರ ಪದ್ಯದಾಗ. ಒಂದು ಚಿಗರೆ ಇತ್ತು, ಅದು ಅರಣ್ಯದಲ್ಲಿ ಹೊರಟಿತ್ತು. ಆ ಸಮಯದಲ್ಲಿ ಎದುರುಗಡೆ ಬೆಂಕಿ ಬಿದ್ದಿತ್ತು ಕಾಡಿಗೆ. ಆ ಬೆಂಕಿ ಬಿತ್ತು. ಇನ್ನೇನು ಅಂತ ಹಿಂದೆ ತಿರುಗಿ ನೋಡ್ತಾನ. ಅಲ್ಲಿ ಒಂದು ಬೇಡ ಒಂದು ಬಲೆ ಹಾಕಿದ್ದ. ಇನ್ನ ಬಲಗಡೆ ನೋಡ್ತಾನ, ಎಡಗಡೆ ನೋಡ್ತಾನ. ಒಂದು ಕಡೆ ಬೇಡ ನಿಂತಾನ, ಅದ್ರ ಎದುರಿನ ದಿಕ್ಕಿಗೆ ಒಂದು ಹುಲಿ ನಿಂತ. 4 ಕಡೆಯಿಂದ ದಿಗ್ಬಂಧನ. ಆ ಮೃಗಕ್ಕ ಯಾವ ಕಡೆ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಎಷ್ಟು ದುಃಖ ಆಗಿರ್ಬೋದು ಅದಕ್ಕೆ. ಮುಂದೆ ಹೋದ್ರೆ ಬೆಂಕಿ ಬಿಡ್ತೀನಿ, ಹಿಂದೆ ಹೋದ್ರೆ ಬಲೆಯಲ್ಲಿ ಬಿಡ್ತೇನೆ, ಬಲಕ್ಕೆ ಹೋದ್ರೆ ಬೇಡ ನಿಂತಾನ, ಎಡಕ್ಕೆ ಹೋದ್ರೆ ಹುಲಿ ನಿಂತ. ನನ್ನ ರಕ್ಷಣೆ ಮಾಡೋರು ಯಾರು ಇಲ್ಲಂತನೇ ಆಯ್ತು ನೋಡ್ರಿ. ಅಂಥ ಸಂದರ್ಭದಲ್ಲಿ ಗತಿ ನೀನೆ, ಇನ್ಯಾರು ರಕ್ಷಣೆ ಮಾಡೋರು. ಅದ್ರ ದೈವ ಬಲ ಏನಿತ್ತು ಗೊತ್ತಿಲ್ಲ. ಆ ಕ್ಷಣದಲ್ಲಿ ಆ ಬೇಡ ಏನು ಮಾಡಿದಂದ್ರೆ ಆ ಮೃಗ ಹೊಡಿಬೇಕಂತ ಬಾಣ ಗುರಿ ಇಟ್ಟು ನೋಡ್ರಿ, ನೇರವಾಗಿ ಗುರಿಗೆ ಬೀಳ್ಬೇಕಂತ. ಅದರ ಎದುರುಗಡೆಯಿಂದ ಹುಲಿ ನಿಂತ. ಆ ಕಡೆ ಈ ಕಡೆ ಗಾಳಿನೂ ಬೀಸಕತ್ತಿತ್ತು, ಮಳೆ ಬರೋ ಸಂಭವನ ಆಗಿತ್ತು. ಅಂತಹ ಪ್ರಸಂಗದಲ್ಲಿ ಬೇಡ ಅನ್ಕಂಡ ಇನ್ನು ಒತ್ತಾಗ್ತದ, ಹೊಡೆದ ಬಿಡಬಂತೇಳಿ ಆ ಬಾಣವನ್ನ ಹಿಂಗೆ ಬಿಡೋದ್ರೊಳಗಾಗಿ ಕಾಲಿಗೆ ಒಂದು ಸಣ್ಣ ಇರುವೆ ಕಟ್ಟಿತು. ಆ ಇರುವೆ ಕಚ್ಚೋದಕ್ಕಾಗಿ ಅವನ ಕೈ ಅಲಗಾಡ್ತು ನೋಡ್ರಿ. ಆ ಗುರಿ ತಪ್ಪಿ ಮೃಗಕ್ಕೆ ಬಿಡ್ತಕ್ಕಂಥ ಗುಂಡು ಹೋಗಿ ಹುಲಿ ಬಿತ್ತು ನೋಡ್ರಿ. ಯಾವ್ದು ಬಿತ್ತು? ಹುಲಿ ಸತ್ತೋಯ್ತು. ಒಂದು ದಾರಿ ಸ್ವಚ್ಛ ಆಯ್ತು. ಈ ಕಡೆ ಮೋಡ, ಬಹಳ ಮೋಡ ಆಗ್ಯದ, ಗಾಳಿ ಬೀಸದ. ಆ ಗಾಳಿಯ ರಭಸಕ್ಕಾಗಿ ಈ ಕಡೆ ಹಾಕಿದಂಥ ಬಲೆ ಕೂಡ ಹರಿದೋಯ್ತು. 2 ದಾರಿ ಹೋದ ನೋಡ್ರಿ. ಇನ್ನ ಮೋಡ ಆಗಿತ್ತು, ಗಾಳಿಯ ರಭಸಕ್ಕಾಗಿ ಧೂ ಅಂತ ರಭಸವಾಗಿ ಮಳೆ ಬಂತು. ಅಲ್ಲಿ ಇದ್ದ ಬೆಂಕಿ ಕೂಡ ನಂದು ಹೋಯಿತು. ಆ ಮೃಗ ರಕ್ಷಣೆ ಆಯ್ತಿಲ್ಲ. ಅದರಂತೆ ಸಂಸಾರ ಅನ್ನುವಂಥದ್ದು ಯಾವ ದಿಕ್ಕಿನಿಂದ ನೋಡಿದ್ರು ಇದು ಬರೇ ದುಃಖನೇ ದುಃಖನೇ ಆದಿಲ್ಲ. ಎಲ್ಲರ ಕಡೆಯಿಂದ ತಪ್ಪಿಸಿಣ್ಣಪ್ಪ, ಇನ್ನೇನು ನಾನು
ಅನ್ನೋದ್ರೊಳಗಾಗಿ ಮುಂದೆ ಯಾರು ನಿಂತಾರ? ಮೃತ್ಯು ದೇವತೆ. ನಾವು ಮುಂದಕ್ಕೆ ಹೋಗ್ಬೇಕಲ್ಲ, ಹಿಂದಕ್ಕಂತೂ ಬರಂಗಿಲ್ಲ. ಇಲ್ಲಿ ಹಿಂದಕ್ಕೆ ಬರಂಗಿಲ್ಲ. ಆ ಮೃತ್ಯು ದೇವತೆ ಅಲ್ಲಿ ನಿಂತಳ. ಮೃತ್ಯುವಿನಿಂದ ತಪ್ಪಿಸಬೇಕಾದ್ರೆ ಏನು ಮಾಡಬೇಕು? ಗುರು ಉಪದೇಶ ಅನ್ನುವಂಥದ್ದೇನದ, ಆ ಉಪದೇಶದ ವಾಕ್ಯ ಜೀವನಿಗೆ ಬಿಡಂಗಿಲ್ಲ. ಲಕ್ಷ್ಯ ಇಲ್ರಿ, ಮೃತ್ಯುವಿಗೆ ಬಿಡ್ತದ. ಜೀವನಿಗೆ ಬಡದು ಸತ್ತೋತಿದ್ವಿ ನಾವು. ಮತ್ತೆ ಜೀವ ಪರಮಾತ್ಮ ಏಕತ್ವ ಹಂಗಾಗ್ತದ. ಜೀವ ಪರಮ ಯೋಗ ಯಾರಿಗೆ ಆಯ್ತದು? ನೀನು ಬದುಕಿರಬೇಕು, ನೀ ಸತ್ತಿರಬಾರ್ದು. ಸಾಯಿಸುವಂಥ ಶಕ್ತಿ ನಾಶ ಆಗಿರ್ಬೇಕು. ನೋಡ್ರಿ, ನಮ್ಮನ್ನು ಕೊಲ್ಲೋದು ಯಾವುದು? ಮೃತದೇವತಲ್ಲ. ಅವ್ರ ವಚನ ಅಲ್ಲಿ ಬಿಡ್ತಾರೆ ಗುರಿ. ಆವಾಗ ಇವನಿಗೆ ಪಾರಾಗಲಿಕ್ಕೆ ಸಾಧ್ಯ ಆಯ್ತು. ಯಾರಿಂದ ಪಾರಾದ? ಕಾಡಾಗ್ನಿಯಲ್ಲಿ ಎಲ್ಲದರಿಂದ ಮೃಗ ಪಾರಾಯಿತು, ಅದೇ ರೀತಿ ಮೃತ್ಯು ಸಂಸಾರ ಭವಸಾಗರ ದುಃಖದಿಂದ ಇವನು ಪಾರು ಮಾಡ್ತಾವ ಶ್ರೀ ಗುರು ವಚನ ಉಪದೇಶ. ಹಾಗಾಗಿ ಈ ಸಂಸಾರ ತಾಪವನ್ನ ಯಾವಾಗ ಕಳೆದುಕೊಂಡೇನೋ ಆ ಮೃಗ ಅಂತದ, ನಾಳೆಗೆ ನಾನು ಪಾರಾದನು, ಸಾಯಂಕಾಲ ಆದನು, ಯಾವಾಗ ಆದನು ಅಂತ ಹಿಂಗೆ ವಿಚಾರ ಮಾಡ್ತದೇನು? ತತ್ಕ್ಷಣದಲ್ಲೇ ಚಿಂತೆ ಮಾಡ್ತದೆ. ಯಾವಾಗ ನಾ ಪಾರಾದನು, ಯಾವಾಗ ಬದುಕಿದ್ದೇನು, ಯಾವಾಗ ಉಳಿದನು ಅಂತ ಚಿಂತೆ ಮಾಡ್ತದ. ಅದರಂತೆ ಇಂಥ ಉತ್ತಮನಾದ ಶಿಷ್ಯನಿಗೆ ಯಾವಾಗ ಈ ಸಂಸಾರ ತಾಪವನ್ನು ಕಳೆದುಕೊಂಡೇನು ಎಂಬ ತೀವ್ರವಾದ ಅಭಿಲಾಷೆಯು ಅವನಿಗಿರುತ್ತದೆ. ಬೇರೆಯವರಿಗಾದ ತೀವ್ರತೆ ಬೇಕಂದ್ರೆ ತೀವ್ರತೆ. ಹೀಗೆ ಆತ್ಮಜ್ಞಾನದಲ್ಲಿ ಪ್ರೀತಿ ಉಂಟಾಗಿ ಅವನಿಗೆ ಗುರುಭಕ್ತಿಯು, ಗುರುವಾಕ್ಯಗಳಲ್ಲಿ ಶ್ರದ್ಧೆ, ಗುರುಭಕ್ತಿ ತಾನಾಗಿ ಬರ್ತಾವನಿಗೆ. ಹಾಗಾಗಿ ಶಾಸ್ತ್ರಗಳಲ್ಲಿ ಏನು ಹೇಳಿದರು ಅಂದರೆ, ಸಾಧನ ಚತುಷ್ಟಯ ಸಂಪತ್ತಿನ ಗುಂಪಿನಲ್ಲಿ ವಿವೇಕ, ವೈರಾಗ್ಯ, ಶಮ, ದಮ, ತಿತಿಕ್ಷೆ, ಶ್ರದ್ಧಾ, ಸಮಾಧಾನ, ಭಕ್ತಿ, ಮುಮುಕ್ಷತ್ವ, ಈ ಗುಂಪಿನಲ್ಲಿ ಸೇರುವ ಕಾರಣಕ್ಕೆ ಆತನಿಗೆ ಮುಮುಕ್ಷತ್ವಕ್ಕೆ ಪ್ರಧಾನ ಸ್ಥಾನವನ್ನು ಕೊಟ್ಟಿದೆ. ಎಲ್ಲ ಜನಗಳಲ್ಲಿ ಮುಮುಕ್ಷಗಳಿಗೆ ಹೆಚ್ಚಿನ ಸ್ಥಾನವನ್ನು ವೇದಗಳು, ಶಾಸ್ತ್ರ, ಉಪನಿಷತ್ತುಗಳು, ಸಂತ ಶರಣರು ಕೂಡ ನಮಗೆ ಮಹಾತ್ಮರಂದಾರ. ಹಿಂದೆ ಓದುವಲ್ಲ, ಎಷ್ಟು ಒಂದು ದೊಡ್ಡ ಘನವಾದ ಶ್ರೇಷ್ಠತೆಯನ್ನು ನೀನು ಕೊಡಬೇಕಾಗಿದ್ರೆ ಕಾರಣ ಏನು? ನಿನಗ ಮುಮುಕ್ಷತ್ವ ಬಂದದಂತ. ಹಾಗಾಗಿ ಇಲ್ಲಿ ಈ ಮಾತುಗಳನ್ನು ಹೇಳಿ ಮತ್ತೆ ಶಿರೋ ವಿವೇಕಂ ಅತ್ಯಂತಂ ವೈರಾಗ್ಯಂ ಓ ಪುರಚ್ಯತೆ ಶಮದಮ ಅಷ್ಟಾಂಗನೇ ಮುಮುಕ್ಷ ಪ್ರಾಣ ಮುಚ್ಯತೆ. ಅವನಲ್ಲಿ ಏನಾವ್ರಿ? ವಿವೇಕ ಆದಂದಿವಿ. ಎಂಥ ವಿವೇಕ ಅದ? ಬಟ್ಟೆಯ ವಿವೇಕಲ್ಲ, ಅಕ್ಕಿಯ ವಿವೇಕಲ್ಲ, ಚಾಪೆ ವಿವೇಕಲ್ಲ, ಕಾಳು ಕಡಿಯ ವಿವೇಕಲ್ಲ. ಅಲ್ಲಿ ಆತ್ಮ ಅನಾತ್ಮದ ವಿವೇಕ. ಆ ವಿವೇಕದಿಂದ ಶಿರಸ್ಸು ಇಹ ಮೂರ್ತಾರ್ಥ ಫಲಭೋಗ ವಿರಾಗವೇ ಶರೀರ. ಇಲ್ಲೇನದ? ಶರೀರ ಪಾದದಿಂದ ಶಿರದವರೆಗೂ, ಶರೀರದ ಬುನಾದಿ ಪಾದದ ಮ್ಯಾಲೆ ಛತ್ತು ಶಿರ ಅದ. ಇವು ಮನೆಗೆ ಸಂಬಂಧಪಟ್ಟವಿಲ್ಲ. ಬುನಾದಿನ ಮನೆಗೆ, ಮ್ಯಾಲೆ ಛತ್ತನ ಮನೆಗೆ, ಅವು ಕೂಡಿದ್ರೆ ಅದಕ್ಕೆ ಮನೆ ಅಂತೀವಿ. ಇಲ್ಲಿ ಪೂರ್ಣಾಂಗದಿಂದ ಶರೀರ ಚೆನ್ನಾಗಿತ್ತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಶಾಸ್ತ್ರದಲ್ಲಿ ತನು ಅಂತೀವಿ, ಶರೀರ ಅಂತೀವಿ, ಏನಾದರೂ ಅಂತೀವಿ. ಈ ಶರೀರದಲ್ಲಿ ಏನಾವ್ರಿ ಅಂದರೆ
ಶಮಾದಿ ಷಟ್ ಸಂಪತ್ತಿ ಎಂಬ 6 ಅವಯವಗಳು. ಇವನಿಗೆ 6 ಅವಯವ ಅಂತ ಬಂದು ನೋಡಿ, ಕೈ ಕಾಲಂಗ ಅಂತರಂಗದಲ್ಲಿ ಅವಯವಗಳು. ಹೀಗೆ ಮುಮುಕ್ಷತ್ವವು ಪ್ರಾಣ ಎಂದು ಹೇಳಲ್ಪಟ್ಟಿದೆ. ಶರೀರದಲ್ಲಿ ಪ್ರಾಣಕ್ಕೆ ಬಹಳ ಪ್ರಾಮುಖ್ಯತೆ ನೋಡ್ರಿ. ಬಹಳ ಗುಣನೂ ಚಲೋ ಅವ, ನಿನಗೆ ಶರೀರನೂ ಸೌಂದರ್ಯದಿಂದ ಅದ, ಅಂಗಾಂಗ ಕೂಡ ಬಹಳ ಮನ್ಮಥನಂತೆ ಅವ, ಮನಸ್ಸು ಚಲೋ ಅದ, ಬುದ್ಧಿನೂ ಚಲೋ ಅದ, ವಿಚಾರನೂ ಚಲೋ ಅವ. ಪ್ರಾಣ ಇಲ್ಲಂದ್ರೆ ಅಮುಖ್ಯ ಅಂತ. ಎಲ್ಲ ಇದ್ದು ಶರೀರದಲ್ಲಿ ಏನಿರಬೇಕಾಗಿತ್ತೋ ಅದಿಲ್ಲಂದ್ರೆ ಎಲ್ಲವೂ ಇದ್ರೂ ಕೂಡ ಇಲ್ಲದಂಗಂತ. ಅದರಂತೆ ಶರೀರಕ್ಕೆ ಪ್ರಾಣ ಮುಖ್ಯ ಇರುವಂತೆ ಮೋಕ್ಷ ಸಾಧನ ಸಾಮಗ್ರಿಯಲ್ಲಿ ಮುಮುಕ್ಷತ್ವಕ್ಕೆ ಪ್ರಾಮುಖ್ಯತೆ ಇರುತ್ತದೆ. ಅಲ್ಲಿ ಪ್ರಾಣಕ್ಕೆ ಪ್ರಾಮುಖ್ಯತೆ, ಶ್ರೇಷ್ಠತೆ, ಮನುಷ್ಯನಾದ ಮೇಲೆ ಮುಮುಕ್ಷತ್ವಕ್ಕೆ ಶ್ರೇಷ್ಠತೆ ಅದ, ಘನತೆ ಅನ್ನೋದು. ಶರೀರ ಮಾನವನಿತ್ತು, ಮೋಕ್ಷದ ಅಪೇಕ್ಷೆ ಇಲ್ಲಂದ್ರೆ ನಿನ್ನೆನೆ ಹಿಂದೆ ಹೋಗ್ಯವಲ್ಲ, ಬಹಳ ಸಲ ಕೇಳಿರಿ. ಏನಿದ್ದೆಡೆಯೇನಂತ ಅಲ್ಲಿಗೆ ಹೋಗಿ ನಿಲ್ಲಬೇಕು ಶಾಸ್ತ್ರಗಳು. ಹೀಗೆ ತೀವ್ರವಾದ ಇಚ್ಛೆ ಉಳ್ಳಂಥ ಮೋಕ್ಷದ ಅಪೇಕ್ಷೆ ಉಳ್ಳ ಶಿಷ್ಯನು ಗುರುವಾಕ್ಯಗಳಲ್ಲಿ ಎಷ್ಟು ಶ್ರದ್ಧೆ ಅಂದರೆ ಮಿತಿಯಿಲ್ಲದ ಶ್ರದ್ಧೆ. ಅಳತೆ ಮಾಡ್ಲಾಕ ಬರಲಾದಷ್ಟು ನಂಬಿಕೆ ವಿಶ್ವಾಸ ಇಟ್ಟಿರ್ತಾರೆ ನೋಡ್ರಿ. ಯಾಕೆ ಅವರಲ್ಲಿ ಇಷ್ಟು ವಿಶ್ವಾಸ ಬಂದಂದ್ರೆ ತೀವ್ರ ಮೋಕ್ಷದ ಅಪೇಕ್ಷೆ ಆದಂತ ಅನ್ಬೇಕು. ನಾವೇನಂತೀವಿ, ಭಾರಿ ಬಿಡಪ್ಪ ಅವರು, ಏನು ನೋಡ್ಯಾರ ಅವರಲ್ಲಿ, ಏನು ಕಂಡಾರ ಅವರಲ್ಲಿ, ಏನು ಮಾಡ್ಯಾರ ಅವ್ರಿಗೆ ಅಂತ ಹಿಂಗೆ ಮತ್ತೆ ಅಪವಾದದ ಕುಯುಕ್ತಿಯ ಮಾತುಗಳನ್ನಾಡಿ ವಚನ ಭ್ರಷ್ಟರಾಗಿ ನರಕಕ್ಕೆ ಹೋಗ್ತಾರೆ ವಿನ ಮೋಕ್ಷ ಹೆಂಗಾಗ್ತದ್ರಿ? ಸಾಧ್ಯ ಇಲ್ಲ. ಅದಕ್ಕೆ ಯಾಕೆ ಶಾಸ್ತ್ರ ಕ್ರಮವಾಗಿ ಕೇಳಬೇಕು, ಕ್ರಮವಾಗಿ ಹೇಳ್ಬೇಕಂದ್ರೆ ಇವೆಲ್ಲ ಗುಣಗಳು ಗಣಗಳು ನಮ್ಮಲ್ಲಿದ್ದವು, ಇನ್ನೊಬ್ಬರಲ್ಲಿದ್ದವು ನಮ್ಗೆ ಗೊತ್ತಾಗ್ತವ. ನಮಗೆ ಗೊತ್ತಾದ್ರೆ ಇನ್ನೊಬ್ರಿಗೆ ಗೊತ್ತಾಗ್ತಲ್ಲ. ಗೊತ್ತಾದ್ಮೇಲೆ ನೀನು ಮೊದ್ಲಂಗೆ ನಂಬುತ್ತಾರ ತನ್ನ ಭಾಳ ವಿರುದ್ಧ ಅದಪ್ಪ ಅಂತ ನಿಮಗೆ ಅರ್ಥ ಆಗ್ತದ. ಬಾಯ್ತದ ಹೇಳಬೇಕಾಗಿಲ್ಲ, ಶಾಸ್ತ್ರಗಳೇ ಹೇಳ್ತಾವ. ಆ ಶಾಸ್ತ್ರಗಳನ್ನ ಇದ್ದಂಗೆ ಹೇಳಿದ್ರೆ ಸಾಕು ನೋಡು, ಅಷ್ಟೇ, ಮತ್ತೇನು ಬೇಕಾಗಿಲ್ಲ. ಅವನೇನನ್ನ ಮಾಡಲಿ. ಹಿಂದಿನ ಕಾಲದಲ್ಲಿ ಒಬ್ಬ ಮಹಾಪುರುಷನಿಗೆ ಒಬ್ಬ ಮಹಾ ಭಕ್ತನ ಹೋಗಿ ಆ ಮಹಾಪುರುಷನಿಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ನನಗೆ ಅಂತರಂಗದ ಬೋಧೆಯನ್ನು ಬೋಧಿಸಬೇಕು, ಉಪದೇಶ ಮಾಡಬೇಕು ಮತ್ತು ಪ್ರತಿದಿನವನ್ನು ಇದೇ ಪ್ರಕಾರ ಹೋಗಿ ಕೇಳುತ್ತಾ ಇರಲು ಆ ಮಹಾಪುರುಷನು ಬಸವನಂದ ಹೇಳಿದಂಗೆ ಪೂಜಾರಿಗೆ ಮುಂದೆ ನೋಡಮ್ಮ ತಮ್ಮಂದರು. ಮುಂದೆ ನೋಡಮ್ಮ, ಮಲ್ಲು ವಚನ ಕೇಳು, ಆಮೇಲೆ ಉಪದೇಶ ತಗೋ. ಆದ್ರೆ ಈಗ ಅವ್ರು ಹೇಳ್ತಿರು, ತಮ್ಮ ನೀ ದಿವಸ ಬಂದು ಕೇಳ್ತಿದ್ದೆ ಆತ್ಮ ಸಾಕ್ಷಾತ್ಕಾರದ ಬೋಧ ಮಾಡ್ರಂತ. ಈಗ ನನಗೆ ಸಮಯ ಇಲ್ಲ, ಅವಕಾಶ ಇಲ್ಲ, ಆಮೇಲೆ ನೋಡಮ್ಮ, ಆಮೇಲೆ ಬಾ ಅಂತ ಹೇಳ್ತಾ ಬಹಳ ದಿವಸ ಕಾಲಹರಣ ಮಾಡಿದ್ರು. ಹಿಂಗೆ ಹೋಯ್ತು ದಿನಗಳು. ಒಂದು ದಿವಸ ಭಕ್ತನು ಬಹಳ ಆಗ್ರಹ ಮಾಡಿದ, ಅಪ್ಪ ನೀವು ನನಗೆ ಉಪದೇಶ ಹೇಳಬೇಕು, ಕೊಡಬೇಕು. ಆಗ ಅವರಿಬ್ಬರು ಸೇರಿ ಸ್ನಾನಕ್ಕೆ ನದಿಗೆ ಹೋದ್ರು ನೋಡ್ರಿ. ಇಬ್ಬರು ಕೂಡಿ ಸ್ನಾನ ಮಾಡಕ್ಕೆ ನದಿಗೆ ಹೋದಾಗ ಭಕ್ತನು ನೀರಿನಲ್ಲಿ ಮುಳುಗಿ ಸ್ನಾನ ಮಾಡುತ್ತಿರುವಾಗ ಮಹಾಪುರುಷನು ಅವನ ತಲೆಯನ್ನು ಗಟ್ಟಿಯಾಗಿ ಹಿಡಿದು ಮೇಲಕ್ಕೆ ಎಳೆದಂತೆ ಮಾಡಲು
ಭಕ್ತ ನೀರಿನಲ್ಲಿ ಒದ್ದಾಡಕತ್ತಿದ್ ನೋಡ್ರಿ. ಅವನ ತಲೆ ಮುನಿಷ್ಯನ ಒತ್ತಿಡದನ ಮ್ಯಾಲೆ ಎತ್ತೋ ಪ್ರಯತ್ನ ಮಾಡ್ತಾನೆ. ಮೇಲೆ ಬರ್ತಾನ ಸಾಧ್ಯ ಇಲ್ಲಲ್ಲ, ಎಷ್ಟು ಕಷ್ಟ ಆಗಿರ್ಬೋದು. ಆ ಪ್ರಕಾರ ನೀರಿನಲ್ಲಿ ಒದ್ದಾಡುವುದನ್ನು ನೋಡಿ ಸ್ವಲ್ಪ ಹೊತ್ತಿನ ಮೇಲೆ ಕೈಯನ್ನು ಬಿಟ್ಟ. ಯಾರೋ ಮಹಾಪುರುಷ ಕೈ ಬಿಟ್ಟ. ಭಕ್ತನ ಮೇಲೆ ಕೆದ್ದು ಏನು ಅಲ್ಲಿಯ ಪರ್ಯಂತ ತನ್ನ ಶ್ವಾಸವನ್ನು ಗಟ್ಟಿಯಾಗಿ ಹಿಡಿದ್ನಲ್ಲ, ಬದುಕಬೇಕಾದ್ರೆ ಹಿಡಿಬೇಕಲ್ಲಿ. ಆ ಶ್ವಾಸವನ್ನ ಬಿಟ್ಟು ಮತ್ತೆ ತೆಗೆದುಕೊಳ್ಳುತ್ತಾ, ಮಹಾತ್ಮ ನಾನು ನಿನಗ ಉಪದೇಶ ಮಾಡೆಂದು ಪ್ರಾರ್ಥಿಸಿದರೆ ನೀವು ನನಗ ಮಾಡಿದ್ದೇನು ಅಂತ ಕೇಳಿದ. ನಾನು ಎದಕ್ಕೆ ಬಂದೀನಿ, ಏನು ಕೇಳಿನಿ, ನೀವೇನು ಮಾಡಕತ್ತೀರಿ ಅಂತ ಕೇಳಿದಾಗ ಆ ಮಹಾತ್ಮನು, ಹೇ ಬುದ್ಧಿವಂತ ಶಿಷ್ಯನೇ, ನಾನೀಗ ನಿನಗೆ ಮಾಡಿದ್ದು ಉಪದ್ರವ ಅಲ್ಲ, ಉಪದೇಶನೇ ಮಾಡಿನಲ್ಲ. ನಾ ಮಾಡಿದ್ದು ಉಪದೇಶನೇ. ಅದು ಹೇಗಂದ್ರೆ, ನೀರಿನಲ್ಲಿರುವಾಗ ನೀನು ಏನನ್ನ ಬೇಡಿಕೊಂಡೆ, ಏನೇನಿದ್ದು ಯೋಚನೆಗಳು ನಿನಗಂದ. ನೀರಿನಲ್ಲಿ ಮುಳಿದಾಗ ಅವನು ನಾನು ಪ್ರಾಣದಿಂದ ಬದುಕಿದ್ರೆ ಸಾಕು ಅಂತ ಒಂದೇ ಇಚ್ಛೆ ಗುರಿ ಇತ್ತುವಿನ ಇನ್ನೊಂದು ಯಾವುದೂ ಇಲ್ಲ. ಅದೊಂದೇ ಅದಲ್ಲ. ಆಗ ನೀರಿನಲ್ಲಿರುವಾಗ ನೀನು ಇದನ್ನ ಕೋರ್ತಿದ್ದಪ್ಪ, ಶ್ವಾಸವನ್ನು ಬಿಟ್ಟು ಮತ್ತೇನೇನು ಪ್ರಾಣ ಉಳಿದು ಸಾಕಂತಿದ್ದಿ. ಯಾವಾಗ ನೀರಿನಿಂದ ಹೊರಗೆ ಬಂದೇನೋ ಅಂತ ಇನ್ನೊಂದಂತಿದ್ದಿ. ಯಾವಾಗ ಪ್ರಾಣದ ವಾಯುವನ್ನು ತೆಗೆದುಕೊಂಡನೋ ಅಂತ ಇಷ್ಟಂತಿದ್ದಿ. ಇದನ್ನು ಬಿಟ್ಟರೆ ಬೇರೆ ಯಾವ ವಸ್ತು ಕೂಡ ತೋರ್ಲಿಲ್ಲ, ನಿನಗೆ ಬೇಕೂನಾಗಿದ್ದಿಲ್ಲ. ಅಲ್ಲಿ ಬೇರೆ ವಸ್ತು ಯಾರನ್ನ ಕೊಡಕ್ ಬಂದ್ರೆ ಬೇಕಿದ್ವ, ನಿನಗೆ ಬದುಕಿದ ಸಾಕಂತಿತ್ತು, ಪ್ರಾಣ ಬೇಕಾಯ್ತು ನಿನಗಷ್ಟೇ. ಆಗ ಮಹಾತ್ಮನು, ನೋಡು ಶಿಷ್ಯ, ನೀರಿನಲ್ಲಿರುವಾಗ ನನಗಿದ್ದ ಮನಸ್ಸಿನ ಸ್ಥಿತಿಯು ಸಂಸಾರ ಸಮುದ್ರದಲ್ಲಿ ಮುಳುಗಿರುವ ಅವನಿಗೆ ಇರಬೇಕು. ನೀರಿನಲ್ಲಿ ಮುಳುಗಿದವನು ಹೆಂಗ ನೀನು ಬಂತಲ್ಲ, ಅದರಂತೆ ನೀರಿನಲ್ಲಿ ನಾವ್ಯಾರು ಮುಳುಗಿಲ್ಲ, ಸಂಸಾರದಾಗ ಮುಳುಗಿವಲ್ಲ. ಇಲ್ಲಿ ಸಂಸಾರ ಬಾಧೆಗಳಿಂದ ತಪ್ಪಿಸಲ್ಪಟ್ಟು ಯಾವಾಗ ಈ ಬಂಧನದಿಂದ ತಪ್ಪಿಸಿಕೊಂಡೆನೋ, ಸ್ವಾತಂತ್ರ್ಯವೆಂಬ ವಾಯುವನ್ನು ಯಾವಾಗ ತೆಗೆದುಕೊಂಡೆನೋ ಎನ್ನುವ ತೀವ್ರತರವಾದ ಒಂದೇ ಅಪೇಕ್ಷೆ ಅದಲ್ಲ ಅಲ್ಲಿ. ಅದರಂಗೆ ಒಂದೇ ಅಭಿಲಾಷೆ ಅಪೇಕ್ಷೆ ಇರಬೇಕು. ನೀರಿನಲ್ಲಿ ಮುಳುಗಿದ್ದವನಿಗೆ ಪ್ರಾಣವಾಯುವನ್ನು ಕುರಿತು ಸ್ಮರಣೆ ಇಲ್ಲದೆ ಮತ್ಯಾವುದರ ಮೇಲೆ ಸ್ಮರಣೆ ಇಲ್ಲ. ಪ್ರಾಣವಾಯುವಿನ ಚಿಂತೆ ಇತ್ತಲ್ರಿ, ಮತ್ತೆ ಏನನ್ನಿತ್ತಲ್ಲಿ? ಏನಿಲ್ಲದಿದ್ದರೆ ಯಾವುದರ ಮೇಲೆ ಪ್ರೀತಿ ಇರದಂತೆ ಮತ್ಯಾವುದರ ಹೆಂಡ್ರ ಮೇಲಿಲ್ಲ, ಸಂಸಾರ ಮಾಲಿಲ್ಲ, ವಸ್ತ್ರ ಇಲ್ಲ, ಒಡವೆ ಇಲ್ಲ, ಆಸ್ತಿ ಇಲ್ಲ, ಹಣ ಇಲ್ಲ, ಏನಿಲ್ಲ, ಅದೊಂದೇ. ಹೀಗೆ ಸ್ವಸ್ವರೂಪ ಸ್ತ್ರೀ ಎಂಬ ಮೋಕ್ಷವನ್ನು ಬಿಟ್ಟರೆ ಮೂರು ಲೋಕಗಳಲ್ಲಿಯೂ ಮತ್ತೆ ಯಾವುದರ ಮೇಲೆ ಪ್ರೀತಿ ಇರಕೂಡದು. ಸಂಸಾರದಲ್ಲಿ ನಿಜವಾಗಿ ಈ ಅಲೆಗಳೇನವ, ದುಃಖಗಳು ಇವೇ ನೀರಿದ್ದಂಗೆ, ಅಲೆಗಳಿದ್ದಂಗೆ. ಅಲ್ಲಿಂದ ಪಾರಾಗಬೇಕಾದ್ರೆ ನಿನಗೇನು ಬೇಕು? ಮೂರು ಲೋಕಗಳಲ್ಲಿಯೂ ಮತ್ತೆ ಯಾವುದರ ಮೇಲೆ ಪ್ರೀತಿ ಇರಬಾರದು. ಮೂರು ಲೋಕ ಅಂದ್ರೆ ಸ್ವರ್ಗ, ಮರ್ತ್ಯ, ಪಾತಾಳ ಅಂತಿಟ್ಕೋರಿ. ನಮಗಿಂತವಾವ ಈ ಲೋಕದ ಒಂದು ಮನೆದೇ ನಮಗೆ ಹೋಗವಲು. ಇನ್ನು ಓಣಿದು, ಊರಿಂದು, ದೇಶದ್ದು ಇಷ್ಟೆಲ್ಲ ಕಳ್ಕೊಂಡಾಗ ಈ ಹೆದ್ದು ಐತಿ.
ಇನ್ನು ಆ ಲೋಕದ ಹಂಗೆ ಉಳ್ಕೊಂಡು ಬರಲ್ಲ ಅಂದಾಗ ಆಗಲೇ ನಿನಗೇನಾಗ್ತದ, ನೀರಿನ ಮೇಲೆ ಬಂದಾಗ ಪ್ರಾಣವಾಯುವಿನ ಸಂಘದಿಂದ ಆಗಲೇ ಸಂತೋಷ ಆಯಿತು, ಭಾಳ ತುಂಬ ಆಯಿತು. ಅದರಂತೆ ಈ ರೀತಿ ಪ್ರೀತಿ ಇಟ್ಟಿದ್ದಾದರೆ ಮೋಕ್ಷವನ್ನು ಕುರಿತು ಮಾಡಿದ ಉಪದೇಶ ಆಗಲೇ ಸಾರ್ಥಕವಾಗುವುದು. ಅದಕ್ಕೆ ಆಗಲ್ಲ ಅಂದ್ರೆ ಅವರು ವಚನೋಪದೇಶವನ್ನು ಆಲಿಸಿದಾಗಲೇ ಹೇಳ್ರಿ. ಹಂಗಿದ್ರೆ ಆಗ್ತದ, ಈಗನ ಆಗ್ತದಂತ ಇಷ್ಟಕ್ಕೆ ಉಪದೇಶ ಕೊಟ್ಟು ಹೋಗೋರು ಮಾತು ಹೇಳ್ತಾರಲ್ಲ, ಅದ್ರ ಒಳಗಿನ ಅರ್ಥ ಹೇಳ್ಬೇಕಲ್ಲ. ಅಂದ್ರೆ ಅವಾಗ ಗೊತ್ತಾಗ್ತದ ನಮಗೂ ನಮ್ದು ಸರಿಯಾಗಿಲ್ಲ, ಅವ್ರದ್ದು ಸರಿಯಾಗಿಲ್ಲಪ್ಪ, ಇಬ್ಬರು ಒಬ್ಬರೇ ಒಂದೇ ಇದ್ದೀವಿ, ಅದ್ರ ಯಾರು ಸುಮಾರಿಲ್ಲ, ಎಲ್ಲರೂ ಒಂದೇ ಬೆಳಗಂತ ಹೋಗಕ್ಕೆ ಬರ್ತದ. ಹಂಗೆ ಹೇಳಂಗಿಲ್ಲ. ನೀವು ಆಗ್ತದ ಉಪದೇಶ, ನಿಮ್ಗೆ ಆಗಲೇ ಆಗ್ತದ, ನೀವು ಹಂಗೀರೇನು ಹೆಂಗಿರ್ಬೇಕು ಅಂತ ಹೇಳ್ಬೇಕಲ್ಲ. ಹೆಂಗೀರಂತ ಶಿಷ್ಯನ ಕೇಳಿದ್ರೆ ನೀನು ಹೆಂಗಿದ್ದೆ ಅಂತ ಅವ್ರು ನಮ್ಮನ್ನು ಕೇಳ್ತಾರೆ, ಕೇಳಂಗಿಲ್ಲ. ಸಾಮಾನ್ಯ ಉಪದೇಶದ ಮಾತುಗಳು ಎಷ್ಟು ತೀಕ್ಷ್ಣ ಇರ್ತಾವಂದ್ರೆ, ಎಲ್ಲೇನ ಬಸ್ ಸ್ಟ್ಯಾಂಡಾಗ ಕೇಳ್ರಿ, ಸುಮ್ಮನೆ ಕುಂತಲ್ಲಿ ಯಾವರು ತಮ್ಮ ಅಂತ ಕೇಳಿದಾಗ ಆತ ಹೇಳಿ ನಿಂದ ಯಾವ್ರು ಅಂತ ಕೇಳ್ತಾನಿಲ್ಲ. ನೀವು ಪರೀಕ್ಷೆ ಮಾಡಿ ನೋಡ್ರಿ, ನೀವು ಯಾವರು ಅಂತ ಕೇಳಿದಾಗ ಅವ್ರು ನಿಮ್ಮೂರು ಯಾವ್ದು ಅಂತ ಕೇಳಾರ್ದ ತಮ್ಮೂರು ಹೆಸರು ಹೇಳಂಗಿಲ್ಲ. ಅವ್ರು ನೀನು ಯಾರ ಮಗ ಅಂತ ಕೇಳ್ರಿ, ನೀ ಯಾರ ಮಗ ಅಂತನ. ಅದು ಸಹಜವಾದದ್ದು. ಹಾಗಾಗಿ ಈ ವಚನೋಪದೇಶ ಅದಲ್ಲ, ಇಲ್ಲಿ ಹೇಳೋದಕ್ಕೂ ಕೇಳೋದಕ್ಕೂ ಬಹಳ ಸಾಮ್ಯತೆ ಅವ. ಹಿಂಗೆ ಇರ್ಬೇಕಂತ ನಾವು ಹೇಳಿದ್ರೆ ನೀನು ಹೆಂಗಿದ್ದೆ ಅಂತ ಅವ್ರು ಕೇಳ್ತಾರೆ. ನಮ್ಮ ತಪ್ಪೇನದು? ಕೇಳ್ತಾರಿಲ್ಲ. ಅದಕ್ಕೆ ಮೊದಲೇ ನೀವು ಹೆಂಗಿರ್ಬೇಕಂತ ಹೇಳೋದು ಬಿಟ್ಟು ಅಂದರೆ ಅವ್ರು ನೀವು ಹೆಂಗಿದ್ರು ನಮ್ಮನ್ನು ಅವ್ರು ಕೇಳಂಗಿಲ್ಲ. ಅವ್ರು ಯಾಕೆ ಕೇಳ್ತಾರೆ? ನಾವೇ ಅವ್ರಿಗೆ ಕೇಳಂಗಿಲ್ಲ ಅಂದಮೇಲೆ ಅವ್ರು ನಮ್ಮನ್ನ ಯಾಕೆ ಕೇಳ್ತಾರ? ಅದಕ್ಕೆ ಶಾಸ್ತ್ರಗಳಲ್ಲೇ ಬಹಳ ಯಾಕೆ ನಡೆಯಲು ಅಂದರೆ ಬಸವಣ್ಣಂದ್ರೆ ಹೇಳ್ತಿದ್ರು, ಯಾರ ವೈಷಮ್ಯ ಅಲ್ಲ, ಇನ್ನೊಬ್ಬರ ಕುರಿತು ಅಪಹಾಸ್ಯ ಅಲ್ಲ, ಅಪಮಾನದ ಕಾರ್ಯ ಅಲ್ಲ. ಸದ್ಗುರುಗಳ ಬೋಧೆ ಸತ್ಯವಾದ ಮಾತು ಹೇಗಿದ್ದು ಅಂದರೆ, ಅವರು ಇದ್ದಕ್ಕಿದ್ದಂಗೆ ಶಾಸ್ತ್ರ ಹೇಳ್ಬೇಕು, ತಮ್ಮ ನಮ್ಮಲ್ಲಿ ನಡೆ ಸುಮಾರವ ಅಂತೇಳಿ ನುಡಿ ಸುಮಾರಾಗಬೇಡ, ಅವರನ್ನು ಉದ್ಧಾರ ಆಗ್ತಾರೆ. ಅವ್ರು ಉದ್ಧಾರ ಆಗಲಿ, ನಿಂದೇನದು ಗುರಿ? ಅವ್ರು ಉದ್ಧಾರ ಮಾಡ್ಬೇಕಂತ ಅದು ಏನು ಮಾಡ್ಬೇಕಂತ ಅದು? ಅದಕ್ಕೆ ಇನ್ನೊಂದು ಮಾತು ಹೇಳ್ತಿದ್ರು, ಇವೆಲ್ಲ ತಯಾರ ಆದಮೇಲೆ ಆ ಗುಣ ನನ್ನ ನಾವಂತ ನಡೆ ಬಂದಮೇಲೆ ನುಡಿಯ ಕಲಿತಮ್ಮ, ಉಪದೇಶ ಅವಾಗ ಮಾಡು. ಅಲ್ಲಿವರೆಗೆ ಏನಾದ್ರು ಅರ್ಜೆಂಟ್ ಏನದ? ನಿನ್ನ ಯಾವನು ಹೇಳಿದ್ರು ಉಪದೇಶ ಮಾಡ ಗುರುವಾಗದ? ಕೇಳ್ತದ್ರಲ್ಲಿ ಹೀಗೆ ಆವಾಗ ಆಲಿಸಿದಾಗಲೇ ನೋಡಪ್ಪ, ಮೂರು ಲೋಕದ ವಿಷಯ ವಾಸನ ಸಹಿತ ಬೇಡವಾಗಿ ಮೋಕ್ಷ ಆನಂದ ಒಂದೇ ಸಾಕು ಅನ್ನುವನಿಗೆ ಆಲಿಸಿದಾಗಲೇ ಮೋಕ್ಷ. ಹಾಗಾಗಿ ಜಾತ ಪಕ್ಷಿಗೆ ಮಳೆಯ ನೀರಿನ ಮೇಲೆಯೇ ಪ್ರೀತಿ ಅಂತದ. ಜಾತ ಪಕ್ಷಿ ಅಂತಿರ್ತದ. ಅದರಂತೆ ಇನ್ನು ಕೆಲವು ಪಕ್ಷಿ ಚಂದ್ರಮನೆಗೆ ಆದ ಚಿಂತೆ ಇದು ಚಿಂತೆನೂ ಬರ್ದಾರ. ಮುಮುಕ್ಷಿಗೆ ಯಾವುದ್ರ ಮೇಲೆ ಚಿಂತೆ, ಅದು ಬರೀ ಅದರದ್ದೇ ಹೇಳ್ತಲ್ಲ, ಮೋಕ್ಷದ ಮೇಲೆ ಚಿಂತೆ ಇರ್ಬೇಕಂತ. ಮೋಕ್ಷದ ಮೇಲೆ ಚಿಂತೆ ಇರ್ಬೇಕು. ನಾವು ಮೋಕ್ಷದ ಮೇಲೆ ಆದ ಇಲ್ಲ ನಮ್ಮನ್ನು ನಾವು ನೋಡ್ಕೋಬೇಕು. ನಮಗ ಭೋಗದ ಮೇಲೆ ಜಾಸ್ತಿ ಚಿಂತೆ ಆಗ್ತದ, ಆದ್ರೆ ಆ ಚಿಂತೆ ಕೂಡ ನಿವೃತ್ತಿ ಆಗ್ತಾವ. ಯಾಕಂದ್ರೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಸಾಧನೆಗೆ ಅಸಾಧ್ಯವಾದ ಏನದ? ಒಂದಿಷ್ಟು ಎಳ್ಳಂತಂದ್ರೆ ನಿಜಗೊಂಡ್ರು ಗಾಬರಿ ಆಗೋದು ಬೇಡ. ಒಂದಿಷ್ಟು ಎಳ್ಳು ಕಾಳಿನಷ್ಟು ಬಿಡ್ತಾ ಹೋಗೋದು, ಎಳ್ಳು ಕಾಳಿನಷ್ಟು ಒಳ್ಳೆಯದನ್ನು ತಗೋತಾ ಹೋಗೋದು. ಹಾಗಾಗಿ ಇಲ್ಲಿ ಶ್ರದ್ಧೆಯುಳ್ಳ ಶಿಷ್ಯನಿಗೆ
ಹಿತಕಾಮಾಯ ಅಂದರೆ ನಿನ್ನ ಹಿತವನ್ನು ನಾನು ರಕ್ಷಣೆ ಮಾಡುತ್ತೇನೆ, ಹಿತವನ್ನು ಬಯಸುತ್ತೇನಂತ ಹೇಳಿದರು. ಯಾವ ಶಿಷ್ಯನಿಗೆ ಹಿತವನ್ನು ಬಯಸಬೇಕು ಅಂತ ಅರ್ಥ ಅದ ಇಲ್ಲಿ. ಶ್ರದ್ಧೆಯುಳ್ಳ ಶಿಷ್ಯನಿಗೆ ಗುರುವು ಹಿತವನ್ನು ಉಂಟು ಮಾಡಬೇಕೆಂದು ಬಯಸುವನು ಇಲ್ಲ ನೋಡಿ. ಶ್ರದ್ಧೆ ಯಾರಿಗೆ ಗುರುವಾಕ್ಯದಲ್ಲಿ ಶ್ರದ್ಧೆ ಅದ, ಸಾಕ್ಷಾತ್ ಭರ್ಗೋ ನರಾಕೃತಿ ಅಂತ ನಿಶ್ಚಯ ಭಾವ ಅದ, ಏಕಚಿತ್ತೆ ಅದ, ಏಕಚಿತ್ತ ಅಂತ. ಆತ ಗುರುವಿನ ಮೊದಲೇ ನಾ ಹೇಳಿದ್ನಲ್ಲ, ವಚನವನ್ನ ಕೇಳಿ ಉಪದೇಶ ಆದವ್ರಿಗಿಂತವೆಲ್ಲ ಗದ್ಲಿಕ್ಕೆ ಬೀಳಂಗಿಲ್ಲ. ಮೊದಲು ಉಪದೇಶ ತಗೊಂಡು ಆಮೇಲೆ ವಚನಗಳನ್ನು ಕೇಳೋಕ್ಕಾಗೋದಿಲ್ಲ, ಹೇಳೋಕ್ಕಾಗೋದಿಲ್ಲ ಅಂತ ಇವೆಲ್ಲ ಉಂಟಾಗ್ತವೆ. ಯಾಕ್ರಿ ಎಲ್ಲರೂ ಚಲೋ ಚಲೋ ಅಂದರೆ ಹುಡುಗಿನ ಮಾಡ್ಕೊಂಡೇವು, ಮೊದಲೇ ನಮ್ಮ ಗುಣ ಗೊತ್ತಿತ್ತೇನಂತೀವಿ ನಾವು. ಜನ ಅಂದರೆ ಮೊದಲೇ ಮನೆಗೆ ಹುಡುಗಿನ ಚಲೋ ಅಂದರು, ನಾವು ಮನೆಗೆ ಮಾಡ್ಕೊಂಡ್ವಿ. 3-4 ವರ್ಷ ಸಂಸಾರ ಮಾಡಿದ್ರೆ ಗೊತ್ತಾಯ್ತಪ್ಪ, ಈಗ ಹೊರಗೆ ಹಾಕಿವಿ ಅಂತಾರಲ್ಲ. ಆದರೂ ಕೂಡ ಅಲ್ಲೇನದ, ನೀನು ಪ್ರಪಂಚದಲ್ಲಿ ಚಲೋ ಆದಂಥದ್ದು ಅದು ಕೆಟ್ಟು ಹೋಗದೆ, ಕೆಟ್ಟದ್ದಾದದು ಅದು ಕೆಟ್ಟು ಹೋಗದೆ. ಅದನ್ನೇನು ದೊಡ್ಡ ವಿದ್ಯಾವಂತ ಮಾಡಿ ಜಗತ್ತನ್ನು ಎದುರಿಸ್ಲಿಕ್ಕ ಕೊಕ್ಕ ಮಾತಾಡಬೇಕೇ ಇಲ್ಲ. ಅಂದರೆ ನೀನು ಮಂದಿ ಮಾತು ಕೇಳೋನ ವಿನ ಸ್ವಂತ ವಿಚಾರ ಮಾಡೋನ ಅಲ್ಲ ಅಂತಿದ್ರು ಅವರು. ಅವ್ರು ಚಲೋ ಅಂದ್ರಪ್ಪ ಅದಕ್ಕೆ ಮಾಡ್ಕೊಂಡಿವಿ, ಇವರು ಚಲೋ ಅಂದ್ರ ಸ್ವಂತ ಬುದ್ಧಿ ಇದ್ದಿಲ್ಲ ನನಗೆ. ಮಂದಿ ಮಾತಿನ ಮೇಲೆ ಬದುಕವ್ ನೀನು ಅಂದರೆ ವಿಚಾರ ಇಲ್ಲ, ಮೊದಲದ್ದಿಲ್ಲ, ವಿವೇಕ ಇಲ್ಲ ಅಂತ ಅರ್ಥ ಆಯ್ತು. ಆದ್ರೆ ಪಾರಮಾರ್ಥ ದೃಷ್ಟಿಯಲ್ಲಿ ಯಾರಿಗಂದ್ರೆ ಯಾರಿಗೆ ಶ್ರದ್ಧೆ ಆದ, ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥ ಶಿಷ್ಯನಿಗೆ ಹಿತಗಳೆಲ್ಲ ಶ್ರೇಷ್ಠ ಹಿತ ಯಾವುದು? ಹಿತ ಅಂತೀವಿ ಒಳ್ಳೆಯದು, ಅದರಲ್ಲಿ ಯಾವುದು ಒಳ್ಳೆಯದು ಅಂತ ಮತ್ತೆ ಭಾಗ ಮಾಡಿದ್ರೆ ಬಂಧ ವಿಮುಕ್ತಿ ಅಂದ್ರೇನು? ಬಂಧದಿಂದ ವಿಮುಕ್ತಿ. ಪ್ರಾಪಂಚಿಕ ಪದಾರ್ಥಗಳನ್ನು ಕೊಡುವುದರಿಂದ ಉಂಟಾಗಲಾರದು. ಬಂಧನ ಬಿಡುಗಡೆ ಪ್ರಾಪಂಚಿಕ ವಿಷಯ ಭೋಗದಿಂದ ಬಿಡುಗಡೆ ಆಗ್ತದೇನು? ಮತ್ತೆ ಒಬ್ಬರು ಹಗ್ಗ ಕಟ್ಟೋಗಿದ್ರು, ಅವನು ಚೀರಾಡ್ತಿದ್ದ, ಯಪ್ಪೋ ಯಾರಾದ್ರು ಬಂದು ಬಿಡಿಸರೋ ಬಿಡಿಸರೋ ಕೈ ಬಿಡಿಸರೋ ಅಂತ. ಅವನ ಬಂದ, ಅವನ ಕೈಗೆ ಹಗ್ಗಿದ್ದೆಲ್ಲ ಅವ್ನು ಮೊದಲವನು ಕಟ್ಟೋಗಿ ಅಂದ್ರೆ ಏನು ಚರಾಮನ್ ಅಂತ ಅವನೊಂದು ಬೆಲ್ಟ್ ತಗೊಂಡು ಅವನೊಂದು ಸುತ್ತ ಕೈಗೆ ಅವನಿಗೆ ಕಾಲಿ ಕಟ್ಟೋದು. ಈಗ 3-4 ಮಂದಿ ನೋಡಿದವರೆಲ್ಲರೂ ಬಿಡುಗಡೆ ಮಾಡೋ ಪ್ರಯತ್ನ ಮಾಡೋಲ್ಲ, ಮತ್ತೆ ಒಂದು ಕಟ್ಟಿನೇ ಹೋದ್ರು ನೋಡ್ರಿ. ಅಂದ್ರೆ ಅವನು ಬಿಡುಗಡೆ ಆತನೇನು? ಅದರಂತೆ ಸಣ್ಣ ಮತದವರಿಂದ ಹಿಡ್ಕೊಂಡು ಇಲ್ಲಿ 6 ಮಂದಿ ಗುರುಗಳು ಇರಲ್ಲ, 5 ಮಂದಿ ಒಂದೊಂದು ಕಟ್ಟಿ ಹೋಗರೆ ಬಿಚ್ಚಿ ಹೋಗೋಣ. ಯಾರು ಅಂದ್ರೆ ಶ್ರೋತ್ರಿಯ ಬ್ರಹ್ಮ ಸದ್ಗುರುನಾಥ, ಅವನೊಬ್ಬನ ಬಿಚ್ಚವ. ಹೌದಲ್ಲ? ಅದಕ್ಕಾಗಿ ಇಲ್ಲಿ ಅದು ಆತ್ಮಜ್ಞಾನದಿಂದಲೇ ಉಂಟಾಗಬೇಕು. ಬಂಧನ ಬಿಡುಗಡೆ ಆಗಬೇಕಾದ್ರೆ ಮೊದಲು ಕಟ್ಟಿದ್ದನ್ನು ಬಿಚ್ಚಬೇಕು. ಮೊದಲೇ ಬಂಧನ ಇದ್ದಿಲ್ಲ ಅವನಿಗೆ, ಕೈಕಾಲು ಕಟ್ಟಿದ್ದಿಲ್ಲ, ಆರಾಮಿದ್ದ ಸ್ವಚ್ಛಂದವಾಗಿ. ಮಧ್ಯದಲ್ಲಿ ಯಾರೋ ಬಂಧನ ಮಾಡಿ ಕೈಕಾಲು ಕಟ್ಟಿ ಹೋದ್ರು. ಮೊದಲಂಗ ಮಾಡ್ಬೇಕಾದ್ರೆ ಏನು? ಕಟ್ಟಿದ್ದನ್ನೇ ಬಿಚ್ಚಿದ್ರಾಯ್ತಪ್ಪ, ಕಟ್ಟಿದ್ದನ್ನೇ ಬಿಚ್ಚಿದ್ರಾಯ್ತು, ಮೊದಲಿದ್ದಂಗೆ ಆತನ. ಹಂಗ ಆತ್ಮ ಪರಮಾತ್ಮ ನಾವೆಲ್ಲರೂ ಮೊದಲಿಂದ ಇಲ್ಲಿವರೆಗೂ ಕೂಡ ಬಂಧನವಿಲ್ಲ, ನಮಗೆ ಮರಣ ಜನನ ಇಲ್ಲವೇ ಇಲ್ಲ. ಮಧ್ಯ ಕಾಲದಲ್ಲಿ ಕೆಲವು ಮಂದಿ ಕಡೆ ಹೋದಾಗ ಒಂದೊಂದು ಕಟ್ಟ್ಯಾರ. ಕಟ್ಟಿ 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 ಏನಾದವು ಅಂದ್ರೆ ಮೈ ತುಂಬ ಕೊರಳುದ್ದ,
ನೀನು ಗಗನಕ್ಕೆ ಹಾರುವನೆಂಬೆ. ಇನ್ನೊಬ್ಬರು ಹೇಳ್ತಾರೆ ಕಾಲಿಗೆ ಬೇಡಿಯನ್ನ ಕೊಂಕಳದ ಶಿರಕ್ಕೆ ಸರವನ್ನ. ಕಾಲಗ ಬೇಡಿನ ಹಾಕ್ಯಾರ, ಮೊದಲೇ ಬಂಧನ. ಅದನ್ನು ತಗೊಂಡು ಮತ್ತೆ ಕೊಳ್ಳಿಗೆ ಹಾಕ್ಯಾರ, ಕೈನ ಕಟ್ಟ್ಯಾರ. ಎಷ್ಟು ಬಂಧನ ಆಗ್ಬೋದು ಅವ್ರಿಗೆ. ಅದರಂತೆ ಇಲ್ಲಿಯೂ ಕೂಡ ಇಲ್ಲಿ ಆತ್ಮಜ್ಞಾನ ಉಂಟಾಗಬೇಕು. ಆದುದರಿಂದ ಈ ಅಧ್ಯಾಯದಲ್ಲಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡ ಶ್ರೀಕೃಷ್ಣ ಭಗವಂತನು ಪ್ರಪಂಚಕ್ಕೆ ಅತ್ಯಂತ ಹಿತವನ್ನು ಉಂಟು ಮಾಡುವುದಕ್ಕಾಗಿ, ಒಬ್ಬರಿಗೆ ನಾವು ಒಳ್ಳೆಯದನ್ನು ಮಾಡಿದ್ರೆ ಅದು ಸ್ವಾರ್ಥ ಇರ್ತದ, ಒಬ್ಬರಿಗೆ ಮಾಡ್ತಿದ್ದಿ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗಬೇಕು ನೋಡು, ಅದು ಪರಮಹಿತ. ಜಗತ್ತಿಗೆ ಹಿತ ಮಾಡಿಕೊಂಡ್ರಲ್ಲ ಕೃಷ್ಣ. ಹಾಗಾಗಿ ಈ ತತ್ವಬೋಧೆಯು ಇದು ಬಹಳ ಶ್ರೇಷ್ಠವಾದದ್ದು ಅರ್ಜುನ. ಪರಮವಚ ಅಂದ್ರೆ ಈ ವಾಕ್ಯಗಳು ಇಲ್ಲಿವರೆಗೆ ಹೇಳಿದ ವಾಕ್ಯ ಅರ್ಜುನ ಸಾಮಾನ್ಯವಾದ ವಾಕ್ಯಗಳಲ್ಲ. ಬರೀ ಶಬ್ದದಿಂದ ಕಿವಿಯಲ್ಲಿ ಬಿದ್ದರೆ ಎಚ್ಚರ ಆಗ್ತದೆ ಮನುಷ್ಯ. ಏನಪ್ಪ ಇವು ಶಬ್ದಗಳು, ಅರ್ಥಗಳು ಅನಿಸ್ತದಿಲ್ಲ. ಅದಕ್ಕೆ ಸಾಮಾನ್ಯವಾದ ವಾಕ್ಯಗಳ ಪರಮ ರಹಸ್ಯ, ಪರಮ ಗುಹ್ಯ ಪವಿತ್ರವಿದಂ ಅಂತ ಹಿಂದೆ ಹೇಳ್ಯಾರ. ಯಾಕೆ ಪರಮ ಅನ್ಬೇಕು, ಯಾಕೆ ಪವಿತ್ರ ಅನ್ಬೇಕು, ಯಾಕೆ ಅದಕ್ಕೆ ಗುಪ್ತ ಅನ್ಬೇಕು ಅಂತ ಹಿಂದಿನ 9ನೇ ಅಧ್ಯಾಯದಲ್ಲಿ ಹೇಳ್ಯಾರಲ್ಲ. ಅದರಂತೆ ಇದು ಸಾಮಾನ್ಯ ವಾಕ್ಯಗಳು ಅಲ್ಲ. ಸ್ವರೂಪವನ್ನು ಆವರಿಸಿದ ಅಜ್ಞಾನವೆಂಬ ಅಹಂಭಾವವನ್ನು ಅತ್ಯಂತಿಕವಾಗಿ ತೊಲಗಿಸುವಂತ ಪೂರ್ಣ ಶಕ್ತಿಗಳು ಉಂಟುದಲ್ಲಿ. ಪೂರ್ಣ ಶಕ್ತಿ ಅದ. ಯಾಕಂದ್ರೆ ಅದು ಅಜ್ಞಾನವೆಂಬ ಅಹಂಕಾರದಲ್ಲ. ಅಹಂಭಾವ ಅಂದ್ರೆ, ಅಹಂಕಾರ ಅಂದ್ರೆ ನಾನೇ 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 ಅಂತ ಹೊಂಟನಲ್ಲ ಜಗತ್ತಿನಲ್ಲಿ. ಇವನಿಗೆ ಆ ಒಂದು ಅಜ್ಞಾನದಿಂದ ಉಂಟಾದ ಅಹಂ ಅನ್ನುವುದು, ಅಭಿಮಾನ ಅನ್ನುವುದು, ಅಹಂಕಾರ ಅನ್ನುವುದು ಇದು ಹೋಗಬೇಕಾಗಿತ್ತು. ಅಂದ್ರೆ ಇಂಥ ಶ್ರೇಷ್ಠವಾದ ಜ್ಞಾನದ ವಾಕ್ಯದ ಉಪದೇಶವನ್ನು ಮಾಡಬೇಕು. ಆ ಶಬ್ದದಿಂದ ಅದು ಹೊಡ್ತದೆ, ಆ ಶಬ್ದದಿಂದ ಅದು ಹೊಡ್ತದೆ. ಬ್ಯಾರೆ ಶಬ್ದ ಕೆಲವೊಂದು ನೋಡಿ, ಕಾಡುಗಳಲ್ಲಿ ಪ್ರಾಣಿ ಹಿಡಿದ್ರೆ ಕೆಲವು ಶಬ್ದಕ್ಕೆ ಓಡ್ತಾವ. ಒಂದೇ ಶಬ್ದಕ್ಕೆ ಎಲ್ಲ ಪ್ರಾಣಿಗಳು ಹೋಗೋದಿಲ್ಲ. ಆನೆಯನ್ನು ಓಡಿಸ್ಬೇಕಾದ್ರೆ ಒಂದು ಶಬ್ದ ಮಾಡ್ತಾರೆ, ಗುಬ್ಬಿ ಓಡಿಸ್ಬೇಕಾದ್ರೆ ಒಂದು ಶಬ್ದ ಮಾಡ್ತಿರ್ಲಿಲ್ಲ. ಅದರಂತೆ ಅಜ್ಞಾನ ಓಡಿಸ್ಬೇಕಾದ್ರೆ ಜ್ಞಾನ ಡಿಂಡಿಮ ವೇದಾಂತ ವಾಕ್ಯದ ಘೋಷ ವಾಕ್ಯಗಳೇನವ ಅದರಿಂದ ಓಡ್ತದ. ಆ ಕಾರಣಕ್ಕಾಗಿ ಇದೇ ವಿಷಯವನ್ನ ಶ್ರೀಮನ್ ನಿಜಗುಣರು ಅದು ಹೇಳ್ಬಿಟ್ಟು, ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಲೇ ಹೌದು ನರರಿಗೆ ಮುಕ್ತಿ. ಎಂಥ ಗುರು, ಎಂಥ ಶಿಷ್ಯ ಈ ರೀತಿ ವಚನವನ್ನು ಕೇಳಿ ಉಪದೇಶವನ್ನು ತಗೊಂಡಾಗ ಅಂತ ಶಿಷ್ಯನಿಗೆ ಆಗಲೇ ಹೌದು ನರರಿಗೆ ಮುಕ್ತಿ. ಅದೇ ರೀತಿ ಗುರುವಚನದಿಂದ ಅಧಿಕ ಸುಧುವುಂಟೆ, ಅದು ಮೊದಲೇ ವಿಚಾರ ಮಾಡೀವಿ. ಆದುದರಿಂದ ಗುರುಮುಖದಿಂದ ಹೊರಟ ವಚನಗಳೇನವ ಅವೇ ಮೋಕ್ಷದ ಪ್ರಬಲ ವಾಕ್ಯಗಳು, ದುರ್ಬಲ ವಾಕ್ಯ ಅಲ್ಲ. ಅದಕ್ಕೂ ಕೂಡ ಬಹಳ ಸಲ ವಿಚಾರ ಮಾಡೀವಿ. ಶ್ರೀಗುರು ವಚನದಿಂದ ಅಧಿಕ ಸುಧೆ ಉಂಟೆ ಎಂದಾಗ ಖಾಲಿ ಕೈಯಲ್ಲಿ ಗುಂಡು ತಗೊಂಡು ಇಲಿ ಮೇಲೆ ಹೋಗಿದ್ರು ಕೂಡ ಸಾಯಂಗಿಲ್ಲ. ಗುಂಡಲ್ಲೇನು
ಆ ಗುಂಡು ಹುಲಿಗೆ ಬಿದ್ದರೂ ಕೂಡ ಹುಲಿ ಸಾಯ್ತದೆ, ಆದ್ರೆ ಇಲ್ಲಿ ಇಲಿ ಸಾಯ್ಲಿಲ್ಲ. ಯಾಕೆ ಸಾಯ್ಲಿಲ್ಲಪ್ಪ? ಇಲ್ಲಿ ಬಂದೂಕ ಉಪಾಧಿಗೆ ಹಾಕಿ ಹೊಡೆದ್ರೆ ಹುಲಿ ಸಾಯ್ತದೆ, ಉಪಾಧಿ ಇಲ್ಲದೆ ಹೋಗಿದ್ರೆ ಇಲಿ ಕೂಡ ಸಾಯೋದಿಲ್ಲೋ ತಮ್ಮ. ಅದಕ್ಕೆ ಗುರುವಿನ ಉಪಾಧಿ ಏನಿರಬೇಕು? ಬ್ರಹ್ಮನಿಷ್ಠತ್ವ ಎಂಬ ಬಂದೂಕಿನಿಂದ ಹೊಡಿಬೇಕು ಮಾತು. ಆ ನಡೆ ಇಲ್ಲದ ನುಡಿ, ನುಡಿ ಇಲ್ಲದ ನಡೆ, ಅವು ಕೆಲಸ ಕೊಡಂಗಿಲ್ಲ. ಅಂಥಪ್ಪ ಶ್ರೀ ಗುರು. ಬೆಟ್ಟ ಅಂದ್ರೆ ವಾಕ್ಯಗಳು ಸೀದೆ ಎಲ್ಲಿ ಹೋಗ್ತವ? ಆವರಣವನ್ನ ನಾಶ ಮಾಡ್ತವ. ನೀ ದೇಹ ಎಲ್ಲ ತಮ್ಮ, ನೀ ಜಗತ್ತಲ್ಲ, ನೀ ಪರಮಾತ್ಮ ನಡೆ ಅಂತಾನ. ಹೀಗೆ ಮುಂದಿನ 5 ಶ್ಲೋಕವನ್ನ ಇದನ್ನೇ ಕುರಿತು ಹೇಳುವಂತರಾಗ್ತಾರೆ. ಇಲ್ಲಿ ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಈ ಯಾವುದ ಪದ್ಯ ಅಂದಲ್ಲ ಕೂಡ್ಲೂರವ್ರದ್ದು ಅದು ನೋಡಮ್ಮ. ಅದಾದ ನಂತರ ಮಂಗಲವನ್ನು ಹೇಳೋಣ. ಆದರ ಮಾಡಬೇಕು ಹೌದೌದು ಎಂಬುವೆಂಗ ಹರಿಯದ ಮೂಡರೆಲ್ಲರೇನು ಬಲ್ಲಿರೆ, ಹರಿಯದ ಮೂಡರೆಲ್ಲರೇನು ಬಲ್ಲಿರೆ. ಇಂಥ ಕಾಕು ಮಂದಿ ಕೂಡಿ ಆಧಾರಕು ಮಾಡಿರೆ, ಇಂಥ ಕಾಕು ಮಂದಿ ಕೂಡಿ ಆಧಾರಕು ಮಾಡಿರೆ. ಆಧಾರ ಮಾಡಬೇಕು ಹೌದೌದು ಎನ್ನುವಂತ ಅದಗೇಡಿ ಮೂಡರೆಲ್ಲರೇನು ಬಲ್ಲಿರ, ಅದಗೇಡಿ ಮೂಡರೆಲ್ಲ ಏನು ಬಲ್ಲಿರ. ಇಂಥ ಕಾಕು ಮಂದಿ ಕೂಡಿ ಆಧಾರ ಯಾಕೆ ಮಾಡಿರಿ, ಇಂಥ ಕಾಕು ಮಂದಿ ಕೂಡಿ ಆಧಾರ ಯಾಕೆ ಮಾಡಿರಿ. ಆದರೆಂಬುದಾದರಲ್ಲ ಬಹಿರಂಗದ ಮಾತಲ್ಲ, ಅಂತರಂಗದಲ್ಲಿ ನೀವು ತಿಳಿದು ನೋಡಿರೆ, ಅಂತರಂಗದಲ್ಲಿ ನೀವು ತಿಳಿದು ನೋಡಿರಿ. ಅಂತ ಸ್ನಾನಕ್ಕ ಹೋಗಿ ನೀವು ಕುಂತು ಕೇಳಿರಿ, ಅಂತ ಸ್ನಾನಕ್ಕ ಹೋಗಿ ನೀವು ಕುಂತು ಕೇಳಿರಿ. ಆದರಲ್ಲ ಬಹಿರಂಗದ ಮಾತಲ್ಲ, ಅಂತರಂಗದಲ್ಲಿ ನೀವು ತಿಳಿದು ನೋಡಿರಿ, ಅಂತರಂಗದಲ್ಲಿ ನೀವು ತಿಳಿದು ನೋಡಿರಿ. ಅಂತ ಸ್ಥಾನಕ್ಕ ಹೋಗಿ ನೀವು ಕುಂದು ನೋಡಿರಿ, ಅಂತ ಸ್ಥಾನಕ್ಕ ಹೋಗಿ ನೀವು ತಿಳಿದುಕೊಳ್ಳಿರಿ. ಆಧಾರ ಮಾಡಬೇಕು ಹೌದೌದು ಎಂಬುವಂಗ ಹರಿಯದ ಮೂಡರೆಲ್ಲರೇನು ಬಲ್ಲಿರೆ, ಹರಿಯದ ಮೂಡರೆಲ್ಲರೇನು ಬಲ್ಲಿರೆ. ಇಂಥ ಕಾಕು ಮಂದಿ ಕೂಡಿ ಆಧಾರಕು ಮಾಡಿರೆ, ಇಂಥ ಕಾಕು ಮಂದಿ ಕೂಡಿ ಆಧಾರಕು ಮಾಡಿರೆ. ದಂಡ ಹುಟ್ಟುವಾಗ ಮಂಗಳ ಸೂತ್ರ ಕಟ್ಟುವಾಗ ಪಿಂಡನ್ಕ ಸದ್ಗುರು ಗಂಡ ಬೇಕರಿ, ಪಿಂಡನ್ಕ ಸದ್ಗುರು ಗಂಡ ಬೇಕರಿ. ನಿಮ್ಮ ಗಂಡ ಹೇಳಿದಂಗ ನೀವು ಕೇಳಬೇಕರಿ. ಆಧಾರ ಮಾಡಬೇಕು ಹೌದೌದು ಎಂಬಂತ ಅದಗೇಡಿ ಮೂಡರೆಲ್ಲರೇನು ಬಲ್ಲಿರಿ, ಅದಗೇಡಿ ಮೂಡರೆಲ್ಲರೇನು ಬಲ್ಲಿರಿ. ಇಂಥ ಕಾಕು ಮಂದಿ ಕೂಡಿ ಆಧಾರ ಯಾಕೆ ಮಾಡಿರಿ, ಇಂಥ ಕಾಕು ಮಂದಿ ಕೂಡಿ ಆಧಾರ ಯಾಕೆ ಮಾಡಿರಿ. ಪಿಂಡಂಡ ಹುಟ್ಟುವಾಗ ಮಂಗಲ ಸೂತ್ರ ಕಟ್ಟುವಾಗ ಪಿಂಡಂಡಕ್ ಸದ್ಗುರು ಗಂಡ ಬೇಕರೆ, ಪಿಂಡಂಡಕ್ ಸದ್ಗುರು ಗಂಡ ಬೇಕರೆ. ನಿಮ್ಮ ಗಂಡ ಹೇಳಿದಂಗ ನೀವು ಕೇಳಬೇಕರೆ, ನಿಮ್ಮ ಗಂಡ ಹೇಳಿದಂಗ ನೀವು ಕೇಳಬೇಕರೆ. ಪಿಂಡಂಡ ಹುಟ್ಟುವಾಗ ಮಂಗಳ ಸೂತ್ರ ಕಟ್ಟುವಾಗ ಪಿಂಡಂಕ ಸದ್ಗುರು ಗಂಡ ಬೇಕರಿ, ಪಿಂಡಂಕ ಸದ್ಗುರು ಗಂಡ ಬೇಕರಿ. ನಿಮ್ಮ ಗಂಡ ಹೇಳಿದಂಗ ನೀವು ಕೇಳಬೇಕರಿ, ನಿಮ್ಮ ಗಂಡ ಹೇಳಿದಂಗ ನೀವು ಕೇಳಬೇಕರಿ. ಗಂಡ ಬಿಟ್ಟು ಸುದ್ದಿ ಏನು ಗರ್ತಿಗೇನು ಗೊತ್ತಿತ್ತು, ಗದ್ದಾಳ್ ಗಯ್ಯಾಳ್ ಕೆಲ್ಸಕ್ ಬೀಳು ಬ್ಯಾಡರೆ,
ಗದ್ದಾಳ್ಗಯ್ಯಾಳ ಕೆಲ್ಸಕ್ ಬೀಳಬೇಡರಿ ನೀವು ಕಂಡಲ್ಲಿ ಅಣಿಕೆ ಹಾಕಬೇಡರಿ ನೀವು ಕಂಡಲ್ಲಿ ಅಣಿಕೆ ಹಾಕಬೇಡರಿ ಗಂಡ ಬಿಟ್ಟು ಸುದ್ದಿ ಎಲ್ಲ ಗಟ್ಟಿಗೇನು ಗೊತ್ತಿತ್ತು ಗದ್ದಾಳ್ಗಯ್ಯಾಳ ಕೆಲ್ಸಕ್ಕೆ ಬೀಳಬೇಡರಿ ಗದ್ದಾಳ್ಗಯ್ಯಾಳ ಕೆಲ್ಸಕ್ಕೆ ಬೀಳಬೇಡರಿ ನೀವು ಕಂಡಲ್ಲಿ ಅಣಿಕೆ ಹಾಕ್ಬೇಡರಿ ನೀವು ಕಂಡಲ್ಲಿ ಅಣಿಕೆ ಹಾಕ್ಬೇಡರಿ ಕಲ್ಲಿನಂತ ಮನಸ್ಸಿಗೆ ಬೆಲದಂತ ಮಾತಾಡಿ ಒಲ್ಲೆ ನಂದು ರೊಕ್ಕ ಜಗ ಬೇಡರಿ ಒಲ್ಲೆ ನಂದು ರೊಕ್ಕ ಜಗ ಬೇಡರಿ ನಿಮ್ಮ ಗಲ್ಲದಾನ ರೊಕ್ಕ ಎಲ್ಲ ಜ್ವಾಕಿ ಮಾಡಿರಿ ನಿಮ್ಮ ಗಲ್ಲದಾನ ರೊಕ್ಕ ಎಲ್ಲ ಜ್ವಾಕಿ ಮಾಡಿರಿ ಕಲ್ಲಿನಂತ ಮನಸ್ಸಿಗೆ ಬೆಲ್ಲದಂತ ಮಾತಾಡಿ ಒಲ್ಲೆ ನಂದು ರೊಕ್ಕ ಜಗು ಬೇಡರಿ ಒಲ್ಲೆ ನಂದು ರೊಕ್ಕ ಜಗ್ಗು ಬೇಡರಿ ನಿಮ್ಮ ಗಲೆದಾನ ರೊಕ್ಕ ಎಲ್ಲ ಜೋಕಿ ಮಾಡಿರಿ ನಿಮ್ಮ ಗಲೆದಾನ ರೊಕ್ಕವೆಲ್ಲ ಜೋಕಿ ಮಾಡಿರಿ ಆದರೆ ಎಂಬಾದು ಹಾಲಿನ ಕೆನೆಯಂತೆ ಊರಗ ಮಿರಿದವನ ಮಾಡಬೇಕರೆ ಊರಗ ಮಿರಿದವನ ಮಾಡಬೇಕರೆ ನಮ್ಮ ಕೂಡಲು ರೇಷನ ಕೊಡಬೇಕರೆ ನಮ್ಮ ಕೂಡಲು ರೇಷನ ಕೊಡಬೇಕರೆ ಆಧಾರ ಎಂಬುದು ಹಾಲಿನ ಕೆನಿಯಂತೆ ಊರಾಗ ಮೀರಿದವನ ಮಾಡಬೇಕರಿ ಊರಾಗ ಮೀರಿದವನ ಮಾಡ್ಬೇಕರಿ ನಮ್ಮ ಕೂಡಲು ರೀಶಾನ ಕೂಡ್ಬೇಕರಿ ನಮ್ಮ ಕೂಡಲು ರೀಶಾನ ಕೂಡ್ಬೇಕರಿ ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ ಮಂಗಲವ ಪಾಡುವೇನೋ ಮಂಗಲವ ಪಾಡುವೇನೋ ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಮಂಗಲವ ಪಾಡುವೇನು ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಆರು ಮೂರು ಮಿರಿದ ಆರೂಢ ಚಕ್ರವರ್ತಿ ಆರು ಮೂರು ಮೀರಿದ ಆರೂಢ ಚಕ್ರವರ್ತಿ ಯಾರೇ ನಂದರು ಸರಿಯೇ ಯಾರೇ ನಂದರು ಸರಿಯೇ ಹರವಿನಯನ್ನ ಗುರುವೇ ಹರವಿನಯನ್ನ ಗುರುವೇ ಮಂಗಲವ ಪಾಡುವೇನು ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಸಂಸಾರ ಸರದಿ ಒಳಗೆ ಮುಳಗೆ ನಾನು ಬಂದೆ ಸಂಸಾರ ಸರದಿ ಒಳಗೆ ಮುಳಗಿ ನಾನು ಬಂದೆ ಸಾಕು ಮಾಡೋನಿ ಇದನ ಸಾಕು ಮಾಡೋನಿ ಇದನ ಎನ್ನ ಭವ ಕಳಿ ಗುರುವೇ ಎನ್ನ ಭವ ಕಳಿ ಗುರುವೇ ಮಂಗಲವ ಪಾಡುವೇನು ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಇಳಿಯೋಳು ಅಧಿಕವಾದ ಹುಬ್ಬಳ್ಳಿ ಕ್ಷೇತ್ರ ನೋಡ ಅಧಿಕವಾದ ಹುಬ್ಬಳ್ಳಿ ಕ್ಷೇತ್ರ ನೋಡ ಕೈವಲ್ಯ ಕಂದ ನಾನು ಕೈವಲ್ಯ ಕಂದ ನಾನು ಎನ್ನ ಭವ ಕಳಿ ಗುರುವೇ ಎನ್ನ ಭವ ಕಳಿ ಗುರುವೇ ಮಂಗಲವ ಪಾಡುವೇನು
ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. जय मंगलम जय नमः पार्वती शिव हर हर महादेव.